ನೋಡಿ ಸರ್. ಬಂಧುಗಳೇ ನಮಸ್ಕಾರ. ಒಂದು ನಿಮಿಷ ಆಗೈತೆ, ಮಾತಾಡಿ ಸರ್. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಮಂಡ್ಯ ಜಿಲ್ಲೆಯ PWD ಕಚೇರಿ ಹತ್ರ ಇದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಂಡ್ಯದ PWD ಎಕ್ಸಿಕ್ಯೂಟಿವ್ ಇಂಜಿನಿಯರು ಹರ್ಷ ಎನ್ನುವರು ಏನು ಭ್ರಷ್ಟಾಚಾರದಲ್ಲಿ ಮುಳುಗಿ ಅವ್ರ ಮೇಲೆ ನಿರಂತರವಾಗಿ ಲೋಕಾಯುಕ್ತ ರೇಡ್ಗಳು ಆಗ್ತಾ ಇದೆ. ಈಗಾಗಲೇ ಅರ್ಧ ಡಜನ್ಗಿನ್ನ ಹೆಚ್ಚು ರೇಡ್ಗಳು ಇವ್ರ ಮೇಲೆ, ಹರ್ಷ ಅವ್ರ ಮೇಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೇಡ್ ಆದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಅವರು ಗಳಿಸಿರೋದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಸರ್ಕಾರ ವತಿಯಿಂದ. ಈಗಷ್ಟೇ ಮೊನ್ನೆ ಕೂಡ ಒಂದು ಲೋಕಾಯುಕ್ತ ರೇಡ್ ಆಗಿದೆ. ರೇಡ್ ಆಗಿ ಅವ್ರದ್ದು ಏನೆಲ್ಲ ಅವ್ಯವಹಾರಗಳನ್ನ, ಅಕ್ರಮಗಳನ್ನ ಮತ್ತೆ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಎಷ್ಟೆಲ್ಲ ಅಕ್ರಮಗಳನ್ನ ಮಾಡೋದ್ರ ಮುಖಾಂತರ ಎಷ್ಟೆಲ್ಲ ಕೋಟಿ ರೂಪಾಯಿಗಳನ್ನ ಅವರು ಸಂಪಾದಿಸಿದ್ದಾರೆ, ಲೂಟಿ ಹೊಡೆದಿದ್ದಾರೆ, ಮತ್ತೆ ಸರ್ಕಾರಕ್ಕೆ ಮತ್ತೆ ಜನಸಾಮಾನ್ಯರಿಗೆ ಎಷ್ಟೆಲ್ಲ ನಷ್ಟ ಮಾಡಿದ್ದಾರೆ ಅನ್ನೋ ವಿಚಾರ ನಮಗೆ ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇಂಥ ಭ್ರಷ್ಟರನ್ನ, ನಾಡದ್ರೋಹಿಗಳನ್ನ, ಜನದ್ರೋಹಿಗಳನ್ನ ಸಾರ್ವಜನಿಕವಾಗಿ ಅವರನ್ನ ಕಳ್ಳ, ದುಷ್ಟ, ಭ್ರಷ್ಟಾಚಾರಿ ಅಂತ ಹೇಳಬೇಕು, ಅವರನ್ನ ಅವಮಾನಿಸಬೇಕು. ಇವತ್ತು ಕೋರ್ಟ್ಗಳು, ಕಚೇರಿಗಳಲ್ಲಿ, ಲೋಕಾಯುಕ್ತ ಕೇಸ್ಗಳಲ್ಲಿ, ಎಲ್ಲ ಕೇಸ್ಗಳಲ್ಲಿ, ದೂರುಗಳಲ್ಲೂ ಕೂಡ ಭ್ರಷ್ಟರು ಬಚಾವಾಗೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಭ್ರಷ್ಟರನ್ನ ಸಾರ್ವಜನಿಕವಾಗಿ ಅವಮಾನಿಸ್ತಕ್ಕಂಥ ಒಂದು ಸಂಪ್ರದಾಯವನ್ನ ಹುಟ್ಟಿ ಹಾಕಬೇಕು. ಈ ಭ್ರಷ್ಟರು, ನೀಚರು, ಜನದ್ರೋಹಿಗಳು ಯಾರೆಲ್ಲ ಇದ್ದಾರೆ, ಸಾಮಾನ್ಯ ಜನರ ಬೆವರಿನ ಹಣವನ್ನ ಲೂಟಿ ಮಾಡೋದಕ್ಕಾಗಿ, ಸಾಮಾನ್ಯ ಜನರ ಬೆವರಿನ ಹಣದಲ್ಲಿ ಅವರ ಮಕ್ಕಳಿಗಾಗಿ ಸೌಧವನ್ನ ಕಟ್ಟೋದಕ್ಕೆ ಹೊರಟಿರ್ತಕ್ಕಂಥ ಇಂಥ ಭ್ರಷ್ಟ ನೀಚರಿಗೆ ಸಾರ್ವಜನಿಕವಾಗಿ ಚೀಮಾರಿಯನ್ನು ಹಾಕಬೇಕಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಅಭಿಯಾನವನ್ನು ಶುರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಇಂತಹ ಒಬ್ಬ ಕುಖ್ಯಾತ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ಹರ್ಷ ಪುಣ್ಯಾತ್ಮ ಈ ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ಅದನ್ನ ಜೀರ್ಣಿಸಿಕೊಂಡು, ದಕ್ಕಿಸಿಕೊಂಡು, ಸರ್ಕಾರವನ್ನೇ ತನ್ನ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಏನ್ ಮಾಡ್ತೀರೋ ಮಾಡಿ, ರೇಡ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ತಾನು ತನ್ನ ಅಧಿಕಾರದಲ್ಲೇ ಮುಂದುವರಿತಕ್ಕಂತ ದಾಸ್ಯವನ್ನ, ದುಷ್ಟತನವನ್ನ ಆತ ಏನ್ ತೋರಿಸ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಆತನ ಏನು ಒಂದು ಮಹಾಪೌರುಷಕ್ಕೆ ಮತ್ತೆ ಆತನ ದಮ್ಮು ಮತ್ತು ತಾಕತ್ತನ್ನ ಪ್ರಶಂಸನೆ ಮಾಡೋದಕ್ಕೆ, ಇಷ್ಟೆಲ್ಲ ಕಳಂಕಿತ ವ್ಯಕ್ತಿ ಆದ್ರೂ ಕೂಡ ತಾನು ಅಧಿಕಾರವನ್ನ ಬಿಟ್ಟು ಇಳಿಯೋದಿಲ್ಲ, ಈ ಕಾನೂನಿಗೆ ಮರ್ಯಾದೆ ಕೊಡೋದಿಲ್ಲ, ನಂದೇನ್ ಕಿತ್ಕೋತೀರಾ ಕಿತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆತ ಇವತ್ತು ಏನು ದಮ್ಮು, ತಾಕತ್ತನ್ನ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾನೆ ಪುಣ್ಯಾತ್ಮ ಹರ್ಷ. ಆತನಿಗೆ ಸನ್ಮಾನ ಮಾಡಬೇಕು, KRS ಪಕ್ಷದಿಂದ ಗೌರವಿಸಬೇಕು. ಇಲ್ಲಿ ಯಾರೋ ಸ್ನೇಹಿತರು ಬಂದು ಕೇಳ್ತಾ ಇದ್ರು, ಏನೋ ಅವತ್ತೊಂದು ಸಾಧನೆ ಸನ್ಮಾನ ಮಾಡೋದಕ್ಕೆ ಬಂದಿರಲ್ಲ ಅಂತ. ಹಾಗಾಗಿ ಆತನ ಇನ್ನೂ ಹಲವಾರು ಸಾಧನೆಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕು, ಅದನ್ನ ಹೇಳಿ ಆತನಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮಂಡ್ಯದ PWD ಕಚೇರಿಗೆ ಬಂದಿದ್ದೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷನ್ನ ಕರೆಸಿ ಸನ್ಮಾನ ಮಾಡೋದಕ್ಕೆ KRS ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ನಾವು ಒಳಗಡೆ ಹೋಗೋಣ ಕಚೇರಿಗೆ. ಆತ ಪುಣ್ಯಾತ್ಮನ್ನ ರಾಜ್ಯದ ಜನರಿಗೆ ತೋರಿಸೋಣ, ರಾಜ್ಯದ ಜನರ ಸಮ್ಮುಖದಲ್ಲಿ ಆತನಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡೋಣ. ಬನ್ನಿ ಗುರು, ಫೋಟೋ ಎಲ್ಲ ಗುರು, ವಿಡಿಯೋ ಮಾಡೋ ಗುರು, ವಿಡಿಯೋ ಪ್ರಕಾಶ ಸರ್, ವಿಡಿಯೋ ಯಾರು ಮಾಡ್ತೀವಿ ನೋಡಿ. ಶಿವರಾಜ್ ಶಿವರಾಜ್ ವಿಡಿಯೋ ಕರೆಕ್ಟಾಗಿ ಬರ್ಬೇಕಪ್ಪ, ಆ ಥರ ಆಗೋಲ್ಲ. ರೆಸ್ಪಾನ್ಸ್ ಕೊಡುತ್ತೆ ಅಣ್ಣ, ನೀನು ಮಾಡು. ಪೇಜ್ ಏನೋ ಪ್ರಾಬ್ಲಮ್ ತೋರಿಸ್ತಾ ಇದೆ. ಮಂಡ್ಯ ಪೇಜಲ್ಲಿ ಆಗ್ತಾ ಇದೆಯಾ? ರಘುಪತಿ ಅವ್ರು ಹೇಳಿ, ಮಂಡ್ಯ ಪೇಜಲ್ಲಿ ಆಗ್ತಾ ಇದೆ. ಮುಂದೆ
ಈ ಕಡೆ ಕೆಳಗಡೆ ಬನ್ನಿ ಮೆಟ್ಟೂರು. ಇದು ಮೇಲೆ ಬಂದ್ಬಿಡಿ. ನಿಂತ್ಕೊಳ್ಳಿ, ಮೇಕೆ ತಿರ್ಕೊಳ್ಳಿ. ನಾವೀಗ ಇವ್ರಿಗೆ ಮಹೇಶ್ ಮುಂದೆ ಬನ್ನಿ, ನೀವು ದೂರ ಹೋದ್ರೆ ಕೇಳಿಸಲ್ಲ. ನಾವೀಗ ಮಂಡ್ಯ PWD ಕಚೇರಿ ಬಳಿ ಬಂದಿದ್ದೀವಿ. ಏನು ಪ್ರತಿಭಟನೆ ಇಲ್ಲ, ಧರಣಿ ಇಲ್ಲ, ಕೂಗಾಟ ಇಲ್ಲ, ಅಚ್ಚಾಟ ಇಲ್ಲ, ಘೋಷಣೆ ಇಲ್ಲ, ಏನಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಹತ್ತಾರು ಜನರು ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡೋದಕ್ಕೆ ಅವ್ರ ಕಚೇರಿಗಳಿಗೆ ಬರ್ತಾ ಇರ್ತಾರೆ. ಅವರ ಬರ್ತಡೇ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಂಥ ಸಂದರ್ಭದಲ್ಲಿ, ಅಧಿಕಾರಿಗಳು ಇಲ್ಲಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಹೀಗೆ ನಾನಾ ಥರದ ಸಂದರ್ಭಗಳಲ್ಲಿ ಜನರು ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಬರ್ತಾರೆ. ಸನ್ಮಾನ ಮಾಡಕ್ ಬಂದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಂದ್ರಾ, ಬನ್ನಿ ನಮಸ್ಕಾರ, ಬನ್ನಿ ಸನ್ಮಾನ ಮಾಡ್ತೀರಾ, ಮಾಡಿ ಬನ್ನಿ ಅಂತೇಳಿ ಫೋಟೋ ತೆಗೆಸ್ಕೊಂಡು ಬಹಳ ಸಂತೋಷದಿಂದ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಸನ್ಮಾನ ಮಾಡಿಸ್ಕೊತಾರೆ. ಸೊ ಹಾಗಾಗಿ ಸನ್ಮಾನ ಮಾಡೋದಕ್ಕೆ ಏನು ನಾವು ಪೊಲೀಸ್ನಿಂದನೋ ಅಥವಾ ಇನ್ಯಾವುದೋ ಸಂಸ್ಥೆಯಿಂದನೋ ಏನು ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳಿ ನಾವು ಭಾವಿಸ್ಕೊಂಡಿಲ್ಲ. ಸನ್ಮಾನ ಮಾಡೋಕೆ ಬರ್ತಾ ಇರೋದ್ರಿಂದ ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಅವರು ನಮ್ಮನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಂಡು ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾರೆ. ಮೈಸೂರು ಪೇಟವನ್ನು ಹಾಕಿ ಅವ್ರಿಗೆ ಈ ರೇಷ್ಮೆ ಶಾಲನ್ನು ಹೊತ್ತಿಸಿ ಈ ಮಣಿಸರವನ್ನು ಹಾಕಿ ಸನ್ಮಾನ ಮಾಡೋದಕ್ಕೆ ಬಂದಿರೋವಂಥ ನಮ್ಮನ್ನ ಪ್ರೀತಿ ಮತ್ತೆ ವಿಶ್ವಾಸದಿಂದ ಅವರು ಕಾಣ್ತಾರೆ. ಹಾಗಾಗಿ ಇದೇನು ಒಂದು ಪ್ರತಿಭಟನೆ ಅಲ್ಲ, ಏನೂ ಅಲ್ಲ. ಹಂಗಾಗಿ ಇದಕ್ಕೆ ಏನು ಪರ್ಮಿಷನ್ ಅಗತ್ಯತೆ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಯಾವುದೇ ಸರ್ಕಾರಗಳು ಬಂದ್ರೂ ಯಾವುದಾದ್ರೂ ಒಬ್ಬ ಕಳಂಕಿತ ಭ್ರಷ್ಟಾಚಾರಿ ಇದ್ದಾನೆ ಅಂತ ಅಂದ್ರೆ ಆಡಳಿತ ಪಕ್ಷದವರು ಯಾವ್ಯಾವ ಕಾರಣಕ್ಕೆ ತಮ್ಮ ಅನುಕೂಲಕ್ಕೆ ಅಂತಹ ಭ್ರಷ್ಟಾಚಾರಿಗಳನ್ನ ಅವರು ಜೊತೆಲಿ ಇಟ್ಕೊಂಡು ಅವರನ್ನ ಏನು ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದು ಅವರ ಏನೋ ಬೆನಿಫಿಟ್ಗಾಗಿ, ಅವರ ಒಂದು ಏನಂತಾರೆ ಬೆನಿಫಿಟ್ಗೆ, ಅವರ ಒಂದು ಲಾಭಕ್ಕಾಗಿ, ಅವರ ಲಾಭದ ಕಾರಣಕ್ಕಾಗಿ ಆಡಳಿತ ಪಕ್ಷದವರು ಅವನು ಎಷ್ಟೇ ಕಳಂಕಿತ ದುಷ್ಟ ಇನ್ನೊಬ್ಬ ಆದ್ರೂ ಅಂತವ್ರನ್ನ ಜೊತೆಲಿ ಇಟ್ಕೊಂಡು ಅವ್ರನ್ನ ಕಾಪಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಆದ್ರೆ ವಿರೋಧ ಪಕ್ಷಗಳಿದ್ದಾರಲ್ಲ, ಅವ್ರಿಗೂ ರಾಜ್ಯದ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಓಟ್ ಹಾಕಿದಾರಲ್ವಾ, ಅಧಿಕೃತವಾಗಿ ವಿರೋಧ ಪಕ್ಷಗಳು ಅಂತ ಅನಿಸ್ಕೊಂಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ಕೊಂಡಿದ್ದಾರೆ. ಅವ್ರಿಗೆ ಕಾರು, ಬಂಗ್ಲೆ, ಅಧಿಕಾರ ಇವೆಲ್ಲವನ್ನ ನಾವು ಕೊಟ್ಟಿದ್ದೀವಿ. ಯಾಕೆ? ಆಡಳಿತ ಪಕ್ಷ ಏನಾದ್ರೂ ಟಕ್ಕ ತಿಂದ್ರೆ, ಅಮೇಧ್ಯ ತಿಂದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ನೀವು ಮಾಡ್ರಪ್ಪ ಅಂತ ಹೇಳಿ ವಿರೋಧ ಪಕ್ಷವನ್ನ ಇಟ್ಕೊಂಡಿದ್ದೀವಿ. ವಿರೋಧ ಪಕ್ಷದವರು ಇವತ್ತು ಈ ತರದ ಕಳಂಕಿತರು, ಭ್ರಷ್ಟರು ರಾಜ್ಯದಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರವನ್ನ ನಡೆಸೋದ್ರ ಮುಖಾಂತರ ಈ ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಯಾಕೆ KRS ಪಕ್ಷದವರು ಯಾವಾಗಲೂ ಭ್ರಷ್ಟಾಚಾರದ ವಿರುದ್ಧ ಬಹಳ ಗಂಭೀರವಾಗಿ ಹೋರಾಟವನ್ನ ಮಾಡ್ತಾರೆ? ಇದೊಂದು ಬಹಳ ಆತಂಕಕಾರಿಯಾದಂತಹ ವಿಚಾರ ಅಂತ ಹೇಳಿ ಇವತ್ತು KRS ಪಕ್ಷ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಔಷಧಿಗಳು ಸಿಗ್ತಾ ಇಲ್ಲ. ನಿಮ್ಮಾನ್ಸು ರಾಜ್ಯದ ಜನರು ತಲೆ ಬುರುಡೆ ಅಥವಾ ಇನ್ಯಾವುದೋ ಆಕ್ಸಿಡೆಂಟು, ಇನ್ಯಾವುದೋ ಸಮಸ್ಯೆ ಆದಾಗ ರಾಜ್ಯದ ರಾಜ್ಯದ ಜನರ ಪಾಲಿನ ಏಕೈಕ ಜೀವ ಉಳಿಸ್ತಕ್ಕಂಥ ಆಸ್ಪತ್ರೆ ಇರೋದು ನಿಮ್ಹಾನ್ಸು. ಅಲ್ಲಿ ನೀವು ನಿಮ್ಹಾನ್ಸ್ನ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡುವಂತಹ ಜಾಗಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರಾಜ್ಯ ಸರ್ಕಾರದ ಶ್ರೀಮಂತಿಕೆ, ರಾಜ್ಯ ಸರ್ಕಾರದ ಬಂಡವಾಳ ಏನು, ರಾಜ್ಯ ಸರ್ಕಾರ ಯಾವ ತರಹದ ಆಡಳಿತ ನಡೆಸ್ತಾ ಇದೆ ಅಂತ ಹೇಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಸಾಯ್ತಾ ಇರುವ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟರ್ಗಳಿಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸೋದಕ್ಕೆ ಬೇಕಾದಂತಹ ಸರ್ಕಾರಿ ಶಾಲೆಗಳನ್ನ ಕಟ್ಟೋದಕ್ಕೆ ಇವ್ರ ಹತ್ರ ಹಣ ಇಲ್ಲ, ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಿಸೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ?
ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ರೈತ ದುಡಿತವನೆ, ಕಾರ್ಮಿಕ ಕೆಲಸ ಮಾಡ್ತವನೆ, ಇನ್ಯಾರೋ ಇಂಜಿನಿಯರ್ಗಳು ಎಷ್ಟು ದುಡಿಬೇಕಂತ ಹೇಳ್ತಾ ಇದ್ದಾರೆ ಇಂಜಿನಿಯರ್ 70 ಅವರು ವಾರಕ್ಕೆ 80 ಗಂಟೆ ಇಂಜಿನಿಯರ್ ದುಡಿಯೋದಕ್ಕೆ ಇಂಜಿನಿಯರ್ನ ಸಿದ್ಧ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿಸಿಲಲ್ಲಿ ಗೂಡಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ರೈತರು ಎಲ್ಲ ಸೇರಿ ಬೆವರನ್ನ ಸುರಿಸಿ ಕೆಲವೊಂದು ಸಾರಿ ರಕ್ತವನ್ನ ಬಸಿದು ನಾವು ದುಡಿತಾ ಇದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ. ಏನಾಗ್ತಾ ಇದೆ? ದುಡ್ಡು ಶಾಲೆ ಕಟ್ತಾ ಇಲ್ಲ, ಆಸ್ಪತ್ರೆ ಕಟ್ತಾ ಇಲ್ಲ, ಮನೆ ಮುಂದೆ ಮೋರಿಗಳಿಲ್ಲ. ಯಾರೋ ನಮ್ಮ ಅಕ್ಕಪಕ್ಕ ಇರುವಂತ ನಿರ್ಗತಿಕರಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಕಟ್ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಮನೆ ಕಟ್ಕೊಡ್ತಾ ಇಲ್ಲ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ಈ ಸರ್ಕಾರ? ಮತ್ತೆ ಇಷ್ಟೊಂದು ನಾವು ದುಡಿದು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ ಏನಾಗ್ತಾ ಇದೆ? 3.5 ಲಕ್ಷ ಕೋಟಿ ರೂಪಾಯಿನ ಏನ್ ಮಾಡ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ಹಣ? ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಭ್ರಷ್ಟಾಚಾರಿಗಳು ತಿಂತಾ ಇದ್ದಾರೆ. ಯಾರು ಭ್ರಷ್ಟಾಚಾರಿಗಳು? ಪುಣ್ಯಾತ್ಮರಿಗೆ ಒಬ್ಬರಿದ್ದಾರೆ, ಹರ್ಷ. ನೋಡಿ, ಇಷ್ಟು ದೊಡ್ಡ ಬಿಲ್ಡಿಂಗ್ ತೋರ್ಸ್ರಪ್ಪ. ಯಪ್ಪ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಂಡ್ರೆ ಮಂಡ್ಯದಲ್ಲಿ ಯಾವ್ದೋ ಪುರಾತನ ಕಾಲದ್ದು ಬಿಲ್ಡಿಂಗ್ ಕಟ್ಟವ್ರೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ನ ಕಚೇರಿ ಹೊಂದಿರ್ತಕ್ಕಂಥ ಇಡೀ ಮಂಡ್ಯ ಅಂತ ಸ್ವಾಭಿಮಾನಿ ಜನರು, ಮಂಡ್ಯದ ಜನರು ಅಂದ್ರೆ ಇಡೀ ದೇಶ ಮತ್ತೆ ಪ್ರಪಂಚದಲ್ಲಿ ಸ್ವಾಭಿಮಾನಿ ಜನರು ಅಂತ ಹೇಳಿ ಹೆಗ್ಗಳಿಕೆಯನ್ನ ಗಳಿಸಿರ್ತಕ್ಕಂಥ ಸ್ವಾಭಿಮಾನಿ ಜನರನ್ನ ಆಳೋದಕ್ಕೆ ಬಂದಿರುವಂತ, ಇಷ್ಟು ದೊಡ್ಡ ಕಚೇರಿಯನ್ನ ಇಟ್ಕೊಂಡು ಆಳೋದಕ್ಕೆ ಬಂದಿರುವಂತ ಪುಣ್ಯಾತ್ಮ ಮಾತ್ರ ಯಾರು? ಹರ್ಷ. ಯಾರಿಗೆ ಪುಣ್ಯಾತ್ಮ? ಹರ್ಷ. ಮಹಾನ್ ಪುರುಷನ ಅಥವಾ ಭ್ರಷ್ಟಾಚಾರಿನ? ಸ್ವಾಭಿಮಾನಿ ಜನರನ್ನ ಆಳೋದಕ್ಕೆ ಬಂದಿರೋದು ಯಾರು? ಮಹಾ ಭ್ರಷ್ಟಾಚಾರಿ. ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ಮಹೇಶ್, ನಂಗೆ ಹಚ್ಚಿ ಮಾತಾಡಕ್ಕಾಗ್ತಿಲ್ಲ. ಸೊ ಇವತ್ತು ಮಂಡ್ಯದ ಜನರನ್ನ ಲೂಟಿ ಮಾಡೋದಕ್ಕೆ, ಮಂಡ್ಯದ ಜನರನ್ನ ಹಾಳು ಮಾಡೋದಕ್ಕೆ ಇಂತಹ ವ್ಯಕ್ತಿಗಳು ಇವತ್ತು ಮಂಡ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ವಾ? ಯಾರು ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು? ನಮ್ಗೆ ಅರ್ಧ KRS ಪಕ್ಷದವ್ರಿಗೆ ನಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು, ಪಾಪ ಹೆಣ್ಮಕ್ಳು ಅವ್ರ ಮನೆ ಮಂದಿ ಕೆಲಸ ಎಲ್ಲ ಬಿಟ್ಟು ಇವರೆಲ್ಲ ಯಾರೋ ಹೇಳ್ತಾ ಇದ್ರು, ಯಾಕೆ ಲೇಟಾಗಿ ಬಂದ್ರಿ ಅಂತ ಅಂದ್ರೆ, ಅಯ್ಯೋ ನಾವು ಬೆಳಿಗ್ಗೆ ಸೊಪ್ಪು ತರಬೇಕು, ದನಿಗೆ ಮೇವು ಹಾಕ್ಬೇಕು, ಇನ್ನೇನು ಮನೇಲಿರೋ ಕೆಲಸ ಎಲ್ಲ ಮಾಡಿ ಬರೋದು ಬೇಡ ಸರ್, ಲೇಟ್ ಆಯ್ತದೆ ಅಂತ ಹೇಳ್ತಾ ಇದ್ರು. ಪಾಪ ಅಷ್ಟೆಲ್ಲ ಎದಾರ್ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಹೋರಾಟ ಮಾಡಕ್ಕೆ ನಮ್ಗೇನು ಕೀಟೇನಾ? ಸಂಬಳ ಕೊಡ್ತಾರ ನಮ್ಗೇನಾದ್ರು? ಮಂಡ್ಯ ಜನರು ನಮ್ಗಿಲ್ಲಿ ಮಂಡ್ಯ ಜನರು ಕೊಡ್ತಾವ್ರ ಅಥವಾ ರಾಜ್ಯ ಜನರು ಕೊಡ್ತಾ ಇದಾರ? ಸಂಬಳ ಕೊಡ್ತಾ ಇದೀವಿ ನಾವು. ಯಾರಿಗೆ? ಮಂಡ್ಯ ಜನರು ಸಂಬಳ ಕೊಡ್ತಾ ಇದಾರೆ. ಅವ್ರನ್ನ ಕಾಯೋದಕ್ಕೆ ಇಂಥ ನೀಚರನ್ನ, ಭ್ರಷ್ಟರನ್ನ ಫುಟ್ಬಾಲ್ ತರಕ್ಕೆ ಒದ್ದು ಓಡಿಸೋದಕ್ಕೆ ಅಂತ ಕೆಲಸ ಮಾಡಿದಾಗ ಮಂಡ್ಯದ ಜನರು ಸಂಬಳ ಕೊಡ್ತಾ ಇದಾರೆ. ಯಾರಿಗೆ? ಹರ್ಷ. ಎಷ್ಟು ಜನ MLA ಮಂಡ್ಯದಲ್ಲಿ? ಎಷ್ಟು ಜನರಣ್ಣ? ಸಂಸದರು ಬಹಳ ವೀಕ್ ಸಂಸದರು, ಶಕ್ತಿನೇ ಇಲ್ಲ ಅವ್ರಿಗೆ, ಪವರ್ಫುಲ್ಲೇ ಇಲ್ಲ. ಪಾಪ ಅವ್ರು ವೇಸ್ಟ್ ಅಂದ್ರೆ ವೇಸ್ಟ್ ಸಂಸದರು ಅಲ್ವಾ? ನಿಮ್ ಸಂಸದರು ಪವರ್ಫುಲ್ಲ ವೀಕಾ? ಇಡೀ ದೇಶದಲ್ಲಿ ಪವರ್ಫುಲ್ ಸಚಿವರು ಅಂತ ಹೇಳ್ಕೊಂಡು ಬಿಳಿ ಪಂಚ ಉಟ್ಕೊಂಡು ಮಾಡ್ತಾ ಇದಾರೆ ನಿಮ್ ಸಂಸದರು. ಆ ಸಂಸದರಿಗೆ ಸಂಬಳ ಕೊಡ್ತಾ ಇದ್ದೀವಿ, 7 ಜನ ಶಾಸಕರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಇವ್ರಿಗೆ ಕೇಳಬೇಕಾಗಿತ್ತು, ಇಂಥ ಅಲ್ಪಟ್ಗಳು, ನಾಲಾಯಕಗಳು ಈ ಮಂಡ್ಯ ಜಿಲ್ಲೆಯಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟಿರುವಂತ ಜನರು ಇವತ್ತು ಇಲ್ಲಿಯ ಶಾಸಕರು ಮತ್ತೆ ಸಂಸದರು, ಅವ್ರಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ, ನಮ್ಮ ತೆರಿಗೆ ಹಣವನ್ನ ಕಾಪಾಡ್ರಪ್ಪ ಪುಣ್ಯಾತ್ಮರ, ನಮ್ಮ ಕಲ್ಯಾಣಕ್ಕೆ ನಮ್ಮ ತೆರಿಗೆ ಹಣವನ್ನ ಬಳಸ್ರಯ್ಯ, ಈ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತುಗಳು ಬರ್ತವೆ ಅದನ್ನ ಜನಸಾಮಾನ್ಯರಿಗೆ ತಲುಪೋ ಹಾಗೆ ಮಾಡ್ರಯ್ಯ ಅಂತ ಹೇಳಿ ನಾವು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಆದ್ರೆ ಇಂಥ ಏಜೆಂಟ್ಗಳು, ಹರ್ಷ ಅಂತಕ್ಕಂಥ PWD AE ಇಂಜಿನಿಯರ್ ಏನಿದ್ದಾನೆ, ನನಗೆ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ವಿಚಾರಗಳನ್ನ ನೋಡಿದಾಗ ನನಗನ್ಸಿದ್ದು, ಈತ ಒಬ್ಬ ಏಜೆಂಟ್, ಸರ್ಕಾರದ ಏಜೆಂಟ್. ಸರ್ಕಾರ ಲೂಟಿ ಮಾಡೋದಕ್ಕೆ, ಜನರ ತೆರಿಗೆ ಹಣವನ್ನು ಸರ್ಕಾರ ಹಿಂಗೆ ಕೊಟ್ಟು ಹಿಂಗೆ ಕದಿಯೋದಕ್ಕೆ ಇಟ್ಕೊಂಡಿರೋಂಥ ಮಧ್ಯವರ್ತಿ ಹರ್ಷ, ಸರ್ಕಾರದ ಏಜೆಂಟು. ಇವತ್ತು ಸರ್ಕಾರ ಈತ ತನ್ನ ಏಜೆಂಟ್ ಅಲ್ಲ ಅಂತೇಳಿ ಸರ್ಕಾರ ಅನ್ಕೊಂಡಿದ್ರೆ, ಸರ್ಕಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಅವನ ಏಜೆಂಟ್ ಅಲ್ಲ, ಅವ್ನು ತಪ್ಪು ಮಾಡಿದ್ರೆ ಅವನ್ನ ಒತ್ತು ಓಡಿಸ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ್ರೆ, ಇಷ್ಟೊತ್ತಿಗೆ ಈ ಕಳಂಕಿತ ಇನ್ನೆಲ್ಲೋ ಒಂದ್ ಕಡೆ ಗಡಿಪಾರಾಗಿರ್ಬೇಕಿತ್ತು. ವಿಚಾರ ಬಹಳ ಇದೆ, ಮಾತಾಡೋಣ. ಅಲ್ಲೇ ಗಡಿಪಾರಾಗಿರೋ ಬಂದಿರೋ ಮನುಷ್ಯ ಹಿಂಗೆ ಫುಟ್ಬಾಲ್ ಹೊತ್ತಂಗೆ ಹೋದ್ರೆ ಹಂಗೆ ಆರ್ಕೊಂಡು ಬರೋನು, ಹಿಂಗೆ ಬೌನ್ಸರ್ ಅವನು. ಬಾಲಿಂಗ್ ನೋಡಿದ್ರೆ ಹಂಗೆ ಬೌನ್ಸರ್ ಬರುತ್ತಲ್ಲ, ಆ ತರಕ್ಕೆ ಮಂಡ್ಯ ಒಂಥರಕ್ಕೆ ಅಟ್ರಾಕ್ಷನ್ ಪುಣ್ಯಾತ್ಮನ್ಗೆ.
ಬಂದ್ ಇಲ್ಲೇ ಕೂರ್ಕೊಂಡು ಇಲ್ಲೇ ತಿನ್ನೋದು. ಈ ತರದ್ದು ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ. ಇದನ್ನ ಪ್ರಶ್ನೆ ಮಾಡಬೇಕಾದ ಜನರು ಪ್ರಶ್ನೆ ಮಾಡ್ತಾ ಇಲ್ಲ, ಸಾಮಾನ್ಯ ಜನರು ಧ್ವನಿ ಎತ್ತಾ ಇಲ್ಲ. ಒಂದ್ ಕಡೆ ಬೆಲೆಗಳು ವಿಪರೀತವಾಗಿ ಜಾಸ್ತಿ ಆಗ್ತಾ ಇದಾವೆ. ಬಸ್ ದರ ಜಾಸ್ತಿ ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು, ಟ್ರೈನ್ ದರ ಇವಾಗ ಜಾಸ್ತಿ ಆಗ್ತಾ ಇದೆ, ಮೆಟ್ರೋ ದರ ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಏನು ಪಾಪಿಗಳು ರಾಜಕಾರಣಿಗಳು ಅವರೇ ಸ್ಕೂಲ್ ನಡೆಸ್ತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ, ಟಿಕೆಟ್ ಕೌಂಟರ್ಗಳು ಮಾಡ್ಕೊಂಡು ಸರ್ಕಾರಿ ಶಾಲೆ ಮುಚ್ಚೋದು, ಖಾಸಗಿ ಶಾಲೆಗಳ ತೆರೆಯೋದು, ಹಾಗಾಗಿ ಶಿಕ್ಷಣದಲ್ಲೂ ದುಡ್ಡು ಮಾಡೋದು. ಈ ತರೀಕೆ ಇವತ್ತು ಜನರ ಮೇಲೆ ಬರೆ ಎಳಿತಾ ಇದ್ದಾರೆ. ಅದ್ಯಾವುದೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 10 ರೂಪಾಯಿ ರೆಸಿಪ್ಟ್ ಕೊಡ್ತಾ ಇದ್ರು OPDಗೆ. ಈಗ 10 ರೂಪಾಯಿ ಕೊಡೋದನ್ನ 20 ರೂಪಾಯಿ 30 ರೂಪಾಯಿ ಮಾಡ್ತಾರಂತೆ ಪಾಪಿಗಳು. ಇನ್ನೆಲ್ಲೆಲ್ಲಿ ದುಡ್ಡು ತಂದು ಸಾಕಾಗುತ್ತಪ್ಪ ಅವ್ರಿಗೆ. ಇವ್ರು ತಿನ್ನೋದಕ್ಕೆ ಇಂಥ ಪಾಪದ ಹಣದ ಮೇಲೆ ಇವರ ಮಕ್ಕಳಿಗೆ ಸೌದವನ್ನ ಕಟ್ತಾ ಇದ್ದಾರೆ. ಒಬ್ಬೊಬ್ಬ MLA, ಒಬ್ಬೊಬ್ಬ MP, ಒಬ್ಬೊಬ್ಬ ಸಂಸದನ ಹತ್ರ, ಮಿನಿಸ್ಟರ್ಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ 100 ಕೋಟಿ 1000 ಕೋಟಿ ಆಸ್ತಿ ಮಾಡಿಕೊಂಡು ಯಾರಿಗೆ ಏನ್ ಮಾಡ್ತಾರೆ ಇದೆಲ್ಲ ಮಾಡ್ಕೊಂಡು ಇಂಥ ಅಯೋಗ್ಯರು ಕಟ್ತಕ್ಕಂಥ ಬಿಲ್ಡಿಂಗ್ಗಳು ಎಷ್ಟು ದಿವಸ ಇರ್ತವೆ? PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಕ ಕೆಲಸ ಮಾಡ್ತಾನೆ ಅಂತ ಅಂದ್ರೆ PWDನ ಏನು ಒಂದು ಜಿಲ್ಲಾ ಮಟ್ಟದ ಅಧಿಕಾರಿ ಆತನೇ ಇವತ್ತು ಅಮೇರಿಕ ತಿಂತಾನೆ ಅಂತ ಅಂದ್ರೆ ಆತನ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ 10 ಜನ 100 ಜನ ಇಂಜಿನಿಯರ್ಗಳು ಏನ್ ಮಾಡ್ತಾ ಇರ್ಬೋದು ಇವತ್ತು. ಮೊನ್ನೆ ತಾನೇ ನಾನು ನಮ್ಮೂರಲ್ಲಿ ತೋರಿಸ್ದೆ. ನಮ್ಮೂರಿನ ಸರ್ಕಾರಿ ಶಾಲೆಯ ಒಂದು ಕೊಠಡಿಯನ್ನ ನವೀಕರಣ ಮಾಡೋದಕ್ಕೆ 3 ಲಕ್ಷ ರೂಪಾಯಿನ ಎಸ್ಟಿಮೇಷನ್ ಮಾಡಿದ್ದಾರೆ. ಆ 3 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ 1.5 ಲಕ್ಷ ರೂಪಾಯಿಯನ್ನ ಅನಗತ್ಯವಾಗಿ ಎಸ್ಟಿಮೇಷನ್ ಮಾಡಿದ್ದಾರೆ. ಅನಗತ್ಯವಾದ ಎಸ್ಟಿಮೇಷನ್ 3 ಲಕ್ಷ ರೂಪಾಯಿನಲ್ಲಿ 1.5 ಲಕ್ಷ ರೂಪಾಯಿ ಅನಗತ್ಯವಾಗಿ ಎಸ್ಟಿಮೇಷನ್ ಮಾಡಿದ್ರೆ ಆ ಕಟ್ಟಡಕ್ಕೆ ಬೇಕಾಗಿರುವಂತ ಅಗತ್ಯತೆ ಏನಿತ್ತು 1.5 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡೋದಿತ್ತು. ಇಂಥ ನೀಚರು, ಅಯೋಗ್ಯರು, ಲಫಂಗರು, ಭ್ರಷ್ಟರು, ಜನ ವಿರೋಧಿಗಳು, ನಾಡ ವಿರೋಧಿಗಳು, ಜನಸಾಮಾನ್ಯರ ರಕ್ತವನ್ನ ಕುಡಿದು ಅವರ ಮಕ್ಕಳಿಗೆ ಅವರ ಕುಟುಂಬದವರಿಗೆ ಸೌದಾ ಕಟ್ಟೋದಕ್ಕೆ ಹೊಟ್ಟಿರುವಂತ ಪಾಪಿಗಳ ಕಾರಣಕ್ಕಾಗಿ 1.5 ಲಕ್ಷ ರೂಪಾಯಿ ಇರೋ ಜಾಗದಲ್ಲಿ ಇನ್ನೂ 1.5 ಲಕ್ಷ ರೂಪಾಯಿ ಸೇರಿಸಿ 3 ಲಕ್ಷ ಮಾಡಿದ್ರು. ಸರ್ಕಾರಿ ಕಚೇರಿಗಳು, ಸರ್ಕಾರಿ ಶಾಲೆಗಳ ವಿಚಾರಕ್ಕೆ ಹೇಳ್ತಾ ಇರೋದು. ಇನ್ಯಾವುದೋ ಮೋರಿ ವಿಚಾರಕ್ಕೂ ಅಥವಾ ಇನ್ಯಾವುದೋ ಕೆಲಸಕ್ಕೆ ಬರದೇ ಇರುವಂತ ಕಾಮಗಾರಿನಲ್ಲಿ ಇವರು ದುಡ್ಡು ಹೊಡಿತಾ ಇದ್ರೆ ಅದು ತಪ್ಪೇ. ಆದ್ರೆ ಸರ್ಕಾರಿ ಶಾಲೆಗಳು ಇವತ್ತೋ ನಾಳೆನೋ ಮುಚ್ಚುತ್ತಾ ಇದ್ದಾರೆ. ಬಡವರ ಮಕ್ಕಳು ಓದ್ತಾ ಇರೋದು ಸರ್ಕಾರಿ ಶಾಲೆಗಳು ಪಾಪ ಇವತ್ತೋ ನಾಳೆನೋ ಅದು ಕಸ್ಕೊಂಡು ನೋಡ್ರಿ ಎಷ್ಟು ಬಂದು ಬಸ್ಸಾಗಿ ಮಾಡೋರೆ. ಯಾವ್ದಾರ ಸರ್ಕಾರಿ ಶಾಲೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಗಟ್ಟಿಮುಟ್ಟಾಗಿದ್ರೆ ತೋರ್ಸ್ರಪ್ಪ. ಇಲ್ಲ ಅಂದ್ರೆ ಇವ್ರು ಸೂರ್ಯ ಗಟ್ಟಿ ಮಾಡ್ಕೊಂಡವ್ರೆ. ಇವ್ರು ಸೂರ್ನ ಪಾಪ ಬಡವರ ಮಕ್ಕಳು ಓದುವಂತ ಸರ್ಕಾರಿ ಶಾಲೆ ಸೂರು ಬೀಳ್ತಾ ಇದ್ರು ಅದರಲ್ಲೂ ಕೂಡ ಎಂಜಿನ್ ಕಾಸು ತಿನ್ಬೇಕು ಅನ್ನುವಂತಹ ಏನು ಮನಸ್ಥಿತಿ ಇರ್ತಕ್ಕಂಥ ಅಧಿಕಾರಿಗಳು ಇವರು ಇಂಜಿನಿಯರ್ಗಳು ನ್ಯಾಯವಾಗಿರ್ಬೇಕಲ್ವಾ? ನಮ್ಮ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳು, ಎಷ್ಟು ಸಾವಿರ ಕೋಟಿ ರೂಪಾಯಿಗಳು ಅಥವಾ ಎಷ್ಟು 100 ಕೋಟಿ ರೂಪಾಯಿಗಳು ಕಾಮಗಾರಿ ನಡೆಯುತ್ತೆ ಒಂದು ಜಿಲ್ಲೆಗೆ. ಅಂತ 100 ಕೋಟಿ ಕಾಮಗಾರಿ ನಡೆಯುವಂತಹ ಆ ಕಾಮಗಾರಿಗಳ ಮೇಲುಸ್ತುವಾರಿಯನ್ನು ನೋಡ್ಕೋಬೇಕಾದಂತಹ, ಕಾಮಗಾರಿಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾದಂತಹ, ಅಗತ್ಯ ಇರುವ ಕಡೆನೆ ಕಾಮಗಾರಿಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಈ ತರದ ಜನರೇ ಅಮೇಧ್ಯ ತಿನ್ನೋದಕ್ಕೆ, ಪಾಪದ ಕೆಲಸ ಮಾಡೋದಕ್ಕೆ. ನಮ್ಮ ಕಡೆ ಎಲ್ಲ ಹೆಣದ ಮೇಲೆ ಕಡಲೆಪುರಿ ಹಾಕೊಂಡು ತಿಂತಾನೆ ಕಣ ಅವನು ಅಂತಾರೆ. ಹೆಣದ ಮೇಲೆ ಎಸೆಯುವಂಥದ್ದು ಏನು ಬಿಡಲ್ಲ ಕಣಲ್ಲ, ಅದನ್ನೇ ತಿಂತಾನೆ ಅಂತ ಪಾಪ ನಮ್ಮ ಮಗ ಅಂತ ಪಾಪಗಳು ಇವರು. ಹೆಣದ ಮೇಲೆ ಹೆಸರು ಹಾಕೊಂಡು ತಿಂತಾರೆ. ಇದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಯಾವನೋ ದುಡ್ಡಿರೋ ಜನರಿಗೆ ಮರ್ಯಾದೆ ಕೊಡೋದನ್ನ ನಿಲ್ಲಿಸಬೇಕು. ಇವತ್ತು ದುಡ್ಡಿಂದ ಮರ್ಯಾದೆ ಸಿಗ್ತಾ ಇದೆ. ದುಡ್ಡಿರೋನೆ ದೊಡ್ಡಪ್ಪ, ದುಡ್ಡಿರೋನೆ ಜ್ಞಾನಿ, ದುಡ್ಡಿರೋನೆ ಸಕಲ ಕಲಾವಲ್ಲಭ ಅಂತ ಹೇಳಿ ನೀವು ದುಡ್ಡಿರೋರನ್ನ ಮೆರೆಸ್ತಾ ಇರೋ ಕಾರಣಕ್ಕಾಗಿ ಇಂಥ ಪಾಪಿಗಳು ದುಡ್ಡಿನ ಮೇಲೆ ದುಡ್ಡು ಗುಡ್ಡಾಕೊಂಡು ದೊಡ್ಡ ಮನುಷ್ಯರ ತರ ಓಡಾಡ್ಕೊಂಡವ್ರೆ. ದುಡ್ಡಿರೋನ್ ದೊಡ್ಡ ಮನುಷ್ಯ ಅಲ್ಲ. ಯೋಗ್ಯತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನ್ಯಾಯ, ನೀತಿ, ನೈತಿಕತೆ, ಧರ್ಮವನ್ನ ಉಳಿಸಿಕೊಂಡು ಬದುಕ್ತಾ ಇರುವಂತಹ ಆದರ್ಶವಾದಿಗಳು ನಿಜವಾದ ನಾಯಕರು ಅಥವಾ ನಿಜವಾದ ಸಜ್ಜನರು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡಿಕೊಂಡು ಅಂತವ್ರಿಗೆ ಗೌರವ ಕೊಡೋದಕ್ಕೆ ಮುಂದಾಗಬೇಕು. ದುಡ್ಡಿರೋ ಪಾಪಿಗಳಿಗೆ ಇಂಥವ್ರಿಗೆ ಗೌರವ ಕೊಡ್ತಾರೆ ಕಾರಣಕ್ಕಾಗಿ ಇವತ್ತು ಹಳ್ಳಿಗಳಲ್ಲಿ ಜನ ದುಡ್ಡಿರೋರು ಇವತ್ತು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ. ಒಂದು ಆದರ್ಶ ಇಲ್ಲ, ಅವ್ರ ಜೀವನದಲ್ಲಿ ಒಂದು ಮೌಲ್ಯ ಇಲ್ಲ,
ಒಂದ್ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ಇಲ್ಲ, ಏನಿಲ್ಲ, ಎಲ್ಲೋ ಪಾಪದ್ದು ಕೆಲಸ ಮಾಡ್ಕೊಂಡು ದುಡಿತಾ ಇದ್ರೆ ಅಂತವ್ರನ್ನ ದೊಡ್ಡ ಮನುಷ್ಯ ಅಂತ ಅನ್ಕೊಂಡು ಜನರು ಕೈ ಮುಗಿತಾ ಇರೋ ಕಾರಣಕ್ಕಾಗಿ ಇಂಥ ಪಾಪಿಗಳು ಎಷ್ಟು ದುಡ್ಡು ಬಂದ್ರು ಸಾಲ್ತಾ ಇಲ್ಲ ಅವ್ರಿಗೆ, ಎಷ್ಟು ದುಡ್ಡು ಬಂದ್ರು ಸಾಲ್ತಾ ಇಲ್ಲ, ಇನ್ನೆಷ್ಟು ದುಡ್ಡು ಬರ್ಬೇಕು. ಪುಣ್ಯಾತ್ಮರು ಹರ್ಷ, ಎಂತ ಹರ್ಷ, HR ಹರ್ಷ, ಈ HR ಹರ್ಷ ಅವರ ವಿಚಾರಕ್ಕೆ ಬರೋದಾದ್ರೆ ನಮಗೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಇವ್ರ ಮೇಲೆ ಅರ್ಧ ಡಜನ್ ಲೋಕಾಯುಕ್ತ ರೇಡ್ ಆಗಿದೆ. ಇದುವರೆಗೂ 6 ಬಾರಿ ಇನ್ನ ಹೆಚ್ಚು ಬಾರಿ ಲೋಕಾಯುಕ್ತದವರು ರೇಡ್ ಮಾಡಿದ್ದಾರೆ. ಪುಣ್ಯಾತ್ಮರಿಗೆ ಮರ್ಯಾದೆ ಹೋಗ್ಲಿಲ್ಲ, ಅವ್ರದ್ದು ಮರ್ಯಾದೆ ಅಂಜಲಿಲ್ಲ. ನಾನು ಹರ್ಷ ಅವರ ತಾಕತ್ತು ಮತ್ತೆ ಅವರ ಧೈರ್ಯ ಮತ್ತೆ ಅವರ ದಮ್ಮಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಷ್ಟು ತಾಕತ್ತು, ಎಷ್ಟು ಧೈರ್ಯ, ಎಷ್ಟು ದಮ್ಮನ ಪ್ರದರ್ಶನ ಮಾಡ್ತಾ ಇದ್ದಾನೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹರ್ಷ ಅನ್ನೋದ್ರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಅರ್ಧ ಡಜನ್ ಲೋಕಾಯುಕ್ತ ರೈಡ್ ಮಾಡಿದ್ದಾರೆ. ಈತೊಂದು ಮರ್ಯಾದೆ ಹೋಗ್ಲಿಲ್ಲ, ಮರ್ಯಾದೆ ಬಗ್ಗೆ ಅಂಜಿಕೆ ಇಲ್ಲ ಈತನ್ಗೆ. ಲೋಕಾಯುಕ್ತದವರು ರೇಡ್ ಆಗಿ ಸುಮಾರು 220% ಜಾಸ್ತಿ ಅಕ್ರಮವಾದ ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿ FIR ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಲೋಕಾಯುಕ್ತದವರು. ಇವನೊಬ್ಬ ನಾಲಾಯಕ್ ನಾಡದ್ರೋಹಿ, ಇವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಸರ್ಕಾರ ಅಂತ 2024ರಲ್ಲಿ. ನನ್ಗೆ ಗೊತ್ತಿರೋ ಮಾಹಿತಿ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಇಂಥವನ ವಿರುದ್ಧ ಇನ್ನ ಎಷ್ಟೆಷ್ಟು ಕೇಸ್ ಆಗಿದ್ದಾವೋ, ಎಷ್ಟೆಷ್ಟು ಜನ ದೂರು ಕೊಟ್ಟಿದ್ದಾರೋ, ಎಷ್ಟೆಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಗೊತ್ತಿರೋ ವಿಚಾರ. 2024ರಲ್ಲಿ ಲೋಕಾಯುಕ್ತ ರೈಡ್ ಆಗಿ ಬಹುಶಃ ಇದೇ ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದ ಸಂದರ್ಭದಲ್ಲಿ ಲೋಕಾಯುಕ್ತ ರೇಡ್ ಆಗಿ ಪುಣ್ಯಾತ್ಮನ್ಗೆ ಸರ್ಕಾರ ಆದೇಶ ಮಾಡುತ್ತೆ, ನೀನು ಬಹಳ ದೊಡ್ಡ ಗರಂದಾರಿ ಕೆಲಸ ಮಾಡಿದ್ಯಾ, ನೀನು ಮಂಡ್ಯ ಜಿಲ್ಲೆಯಲ್ಲಿ ಇರೋದಕ್ಕೆ ನಾಲಾಯಕು, ನೀನು ಈಗಲೇ ಇಲ್ಲಿಂದ ಎತ್ತಂಗಡಿ ಮಾಡ್ತಾ ಇದೀವಿ, ನಿನ್ನ ಅಮಾನತ್ ಮಾಡ್ತಾ ಇದೀವಿ ಅಂತ ಹೇಳಿ 2024ರಲ್ಲಿ ಇವನ್ನ ಅಮಾನತ್ ಮಾಡ್ತಾರೆ. ಸರ್ಕಾರ ಅಮಾನತ್ ಮಾಡುತ್ತೆ. ಸರ್ಕಾರದ ಕಾನೂನು ಇದೆ ಅಂತೆ, ನಂಗೆ ಗೊತ್ತಿಲ್ಲ. ಸರ್ಕಾರದಲ್ಲಿ ನಿಯಮ ಹೇಳುತ್ತಂತೆ, ಭ್ರಷ್ಟಾಚಾರದ ಆರೋಪ ಹೊತ್ತು ಅವರ ಮೇಲೆ FIR ಅನ್ನೋ ಸಂದರ್ಭದಲ್ಲಿ ಅಂತಹ ಸರ್ಕಾರಿ ನೌಕರ ಅಥವಾ ಅಧಿಕಾರಿಯನ್ನ ಅವರ ಕುರ್ಚಿಯಿಂದ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಸರ್ಕಾರದ ಕಾನೂನು ಹೇಳುತ್ತಂತೆ ಅಂತ ಹೇಳಿ ಸರ್ಕಾರ ಅಂತಹ ಕಾನೂನನ್ನ ನಮೂದಿಸಿ ಈತನ ವಿರುದ್ಧ ಏನು ಅಮಾನತು ಆದೇಶವನ್ನ ನೀಡುತ್ತೆ 2024ರಲ್ಲಿ. 2024ರಲ್ಲಿ ಇದ್ದಂತ ಸರ್ಕಾರದ ನಿಯಮ ಮತ್ತು ಕಾನೂನು 2025ರಲ್ಲಿ ಬದಲಾಗಿದೆ ಸರ್. 2025ರಲ್ಲಿ ಸಂವಿಧಾನ ಚೇಂಜ್ ಆಯ್ತಾ? 2025ರಲ್ಲಿ ಕಾನೂನೇ ಇಲ್ಲ. ಈಗದು ಮಾನ್ಯ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ಮತ್ತೆ ಅರ್ಧ ಡಜನ್ ಯಾವಾಗ ಮಾಡಿದ್ರೆ ಗೊತ್ತಿಲ್ಲ, ಅರ್ಧ ಡಜನ್ ಇದನ್ನ ರೇಡ್ನ. ಆದ್ರೆ ಮೊನ್ನೆ ಲೈವ್ ಮಾಡಿದ್ದಾರೆ. ಮೊನ್ನೆ ಲೈವ್ ಮಾಡಿದಾಗ ಇನ್ನೊಂದು ಆಘಾತಕಾರಿ ವಿಚಾರ ಬಯಲಿಗೆ ಬಂದಿದೆ. ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನ್ಯಾಯವಾಗಿ ನೋಡಿ, ಗುತ್ತಿಗೆದಾರರು ಎಲ್ಲರೂ ಮೋಸಗಾರರಲ್ಲ. ಗುತ್ತಿಗೆದಾರ ಅಥವಾ ಗುತ್ತಿಗೆ ಮೇಲೆ ಕೆಲಸ ಮಾಡೋದು, ಕಾಂಟ್ರಾಕ್ಟ್ ಕೆಲಸ ಮಾಡೋದು ಒಂದು ವೃತ್ತಿ. ಜನರು ಗುತ್ತಿಗೆದಾರರು ಸರ್ಕಾರದಿಂದ ಬರುವಂತಹ ಕಾಂಟ್ರಾಕ್ಟ್ ತೆಗೆದುಕೊಂಡು ಅದರಲ್ಲಿ ಅವರು ಕೂಡ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡ್ತಾರೆ. ಅವ್ರ ಬಂಡವಾಳಕ್ಕೆ ಬರಬೇಕಾದಂತಹ ಮಿನಿಮಮ್ ಲಾಭವನ್ನು ಇಟ್ಕೊಂಡು ಕಾಂಟ್ರಾಕ್ಟ್ ನಡೆಸೋದು ತಪ್ಪಲ್ಲ. ಆದ್ರೆ ಇಂಥ ಭ್ರಷ್ಟ ನೀಚ ಪಾಪಿ ಅಧಿಕಾರಿಗಳ ಕಾರಣಕ್ಕಾಗಿ ಒಳ್ಳೆಯ ಪ್ರಾಮಾಣಿಕ ಗುತ್ತಿಗೆದಾರರು ಇವತ್ತು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಬಹುತೇಕ ಗುತ್ತಿಗೆದಾರರು ಯಾರಿದ್ದಾರೆ ಅಂತ ಅಂದ್ರೆ, ಒಂದು ಇಂಥ ನಾಲಾಯಕು ಪಾಪಿಗಳು ಭ್ರಷ್ಟರು ಯಾರಿದ್ದಾರೆ, ಅವ್ರಿಗೆ ಬಕೆಟ್ ಇಟ್ಕೊಂಡು ಅವ್ರು ಹೇಳಿದನ್ನ ಮಾಡಿಕೊಂಡು ಅಥವಾ ಇಂಡಿಯಾದೋ ರಾಜಕಾರಣಿಗಳ ಹಿಂದೆ ಚೇಳಾಗಿರಿ ಮಾಡಿಕೊಂಡು ನಮಸ್ಕಾರ ಹೊಡ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರುವಂತವ್ರು. ಇನ್ನೊಂದು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದರಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಕೆಲಸ ಮಾಡಿ ಕೊನೆಗೆ ಬಿಲ್ ತೆಗೆದುಕೋಬೇಕು ಅಂತ ಹೋದಾಗ ಇಂಥ ಭ್ರಷ್ಟರು ನೀಚರು ಅವ್ರಿಗೆ ಬಿಲ್ ಕೊಡೋದಕ್ಕೂ ಲಂಚ ಕೇಳ್ತಾರೆ. 20% ಲಂಚ ಕೇಳ್ತಾ ಇದ್ದಾರಂತೆ ಈತ. ಯಾವುದೇ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಬಂದ್ರೆ 15%, 20% ಟೇಬಲ್ ನಲ್ಲಿ ಇಟ್ಟಿಲ್ಲ ಅಂತ ಅಂದ್ರೆ ಬಿಲ್ಗೆ ಸೈನ್ ಮಾಡಂಗಿಲ್ಲ. ಅಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಒಂದಷ್ಟು ಜನ ಇಂತಹ ಭ್ರಷ್ಟ ನೀಚ ದುರುಳ ನಾಡದ್ರೋಹಿಯಿಂದ ಬೇಸತ್ತಿರ್ತಕ್ಕಂಥ ಇಲ್ಲಿನ ಒಂದಷ್ಟು ಜನ ಮಂಡ್ಯದ ಗುತ್ತಿಗೆದಾರರು ದೂರು ಕೊಡ್ತಾರೆ ಲೋಕಾಯುಕ್ತಕ್ಕೆ. ಇವೊಂದು ಅವಳಿ ಅತಿಯಾಗಿದೆ,
ನಾವು ಮಂಡ್ಯದಲ್ಲಿ ಒಳ್ಳೆ ಗುಣಮಟ್ಟದ ಕಾಮಗಾರಿ ಮಾಡ್ಬೇಕಂತ ಅಂದ್ರೆ ಇವನಿದ್ದಾಗ ಇವನಿಗೆ 20% ಕೊಟ್ಟು ನಾವು ಇವ್ನ ಎಲ್ಲಿಂದ ಕಾಮಗಾರಿ ಮಾಡ್ಬೇಕಂತ ಹೇಳಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದವರು ಮಂಡ್ಯದ ಕೆಲ ಗುತ್ತಿಗೆದಾರರು ಕೊಟ್ಟಂತಹ ದೂರಿನ ಮೇರೆಗೆ ಮೊನ್ನೆ ಕಳೆದ ವಾರ ಇಲ್ಲಿ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದಾಗ ಒಂದಷ್ಟು ದಾಖಲೆಗಳು ಅವ್ರ ಗಮನಕ್ಕೆ ಬಂದಿದೆ. ಏನು 2020ರಲ್ಲಿ ಕಾಮಗಾರಿಯನ್ನ ಮಾಡಿರ್ತಕ್ಕಂಥ ನಡೆದಿರ್ತಕ್ಕಂಥ ಹಲವಾರು ಕಾಮಗಾರಿಗಳಿಗೆ ಬಿಲ್ ಅನ್ನ ಪೆಂಡಿಂಗ್ ಇಡಲಾಗಿದೆ. ಅವ್ರಿಗೆ ಬಿಲ್ ಸ್ಯಾಂಕ್ಷನ್ ಮಾಡಿಲ್ಲ, ಗುತ್ತಿಗೆದಾರರಿಗೆ ಹಣ ರಿಲೀಸ್ ಮಾಡಿಲ್ಲ. 2024 ಮತ್ತು 25ರಲ್ಲಿ ಕೆಲಸ ಆಗಿರುವಂತಹ ಕಾಮಗಾರಿಗಳಿಗೆ ಬಿಲ್ ರಿಲೀಸ್ ಮಾಡಿದ್ದಾರೆ. ಮತ್ತೆ 2020ರಲ್ಲಿ ಮಾಡಿರೋರಿಗೆ ಗುತ್ತಿಗೆದಾರರಿಗೂ ನ್ಯಾಯ ಕೊಡ್ಬೇಕಲ್ವೇನ್ರಪ್ಪ? ಗುತ್ತಿಗೆದಾರರು ಪ್ರಜೆಗಳೇ ತಾನೆ, ಈ ದೇಶದ ಪ್ರಜೆಗಳು, ಈ ನಾಡಿನ ಪ್ರಜೆಗಳು, ಅವರು ತೆರಿಗೆ ಕಟ್ತಾರೆ, ಅವರು ನಮ್ಮ ತಮ್ಮದಿರೆ, ಅವ್ರಿಗೂ ನ್ಯಾಯವಾಗಿ ಸಿಗ್ಬೇಕಾಗಿರೋರು ಸಿಗ್ಬೇಕಲ್ಲ, ಅವ್ರನ್ನ ಶೋಷಣೆ ಮಾಡಬಾರ್ದಲ್ವಾ? ಆದ್ರೆ 2020ರಲ್ಲಿ ಕೆಲಸ ಮಾಡಿರುವಂತ ಕಾಮಗಾರಿಗಳಿಗೂ ಇವರು ಬಿಲ್ಲನ್ನ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ, ಈಗ 2024-25 ಕಾಮಗಾರಿಗಳಿಗೆ ಬಹಳ ಉತ್ಸಾಹದಲ್ಲಿ ಬಿಲ್ಲನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಕೇಳಕ್ ಬಂದವರಿಗೆ ನಂಗೆ 20% ಕೊಡಿ, 15% ಕೊಡಿ ಅಂತ ಹೇಳಿ ಒತ್ತಾಯ ಆಗ್ತಾ ಇದ್ದಾರೆ ಅಂತ ಹೇಳಿ ಅವರು ಮಾಡಿದ್ದಾರೆ. ಅದು ಇಲ್ಲಿ ಬಂದು ನೋಡಿದಾಗ, ರೈಡ್ ಮಾಡಿದಾಗ ಅದು ಸತ್ಯ ಅಂತ ಹೇಳಿ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಹೌದು ಇದು ಸತ್ಯ, ಈ ರೀತಿಯಾಗಿ ಮಾಡಿದ್ದಾರೆ, ಈ ರೀತಿಯಾಗಿ ಇಲ್ಲಿ ನಡೆದಿದೆ ಅಂತ ಹೇಳಿ ಅವರು ಲೋಕಾಯುಕ್ತದವರು ಹೇಳಿದ್ದಾರೆ. ದಾಖಲೆಗಳು ಹೇಳ್ತಾ ಇದ್ದಾವೆ 2020 ಪೆಂಡಿಂಗ್ ಇದಾವೆ ಅಂತ. ಈ ಮಟ್ಟಕ್ಕೆ ಇವತ್ತು ಈತ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ರೀತಿ, ಇದೇ ಸಂದರ್ಭದಲ್ಲಿ ನಾಗಲೇ ಹೇಳಿದಾಗ 2024 ಫೆಬ್ರವರಿ ಸುಮಾರಲ್ಲಿ ಇಂಥದ್ದೇ ಒಂದು ರೈಡ್ ಆದಾಗ ಆತ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಚಿನ್ನ ಮತ್ತೆ ಲೆಕ್ಕವಿಲ್ಲದಷ್ಟು ಹಣ ಸಿಕ್ಕಂತ ಸಂದರ್ಭದಲ್ಲಿ ಸರ್ಕಾರ ಇದನ್ನ ವಿರುದ್ಧ ಕ್ರಮಕ್ಕೆ ಬರೆದಾಗ ಸರ್ಕಾರ ಈತನ್ನ ಎಲ್ಲೋ ಕಲಬುರಗಿಗೋ ಅಥವಾ ಗುಲ್ಬರ್ಗಕ್ಕೋ ಎಲ್ಲೋ ಇದು ಮಾಡಿ ಇದನ್ನ ಅಮಾನತ್ ಮಾಡುತ್ತೆ. ಆಮೇಲೆ ಹೆಂಗ್ ಬಂದಾಗ್ತದೆ ಮತ್ತೆ ಏನು ಮಂಡ್ಯದಲ್ಲಿ ಯಾಕೆ ಇಷ್ಟೊಂದು ಮಂಡ್ಯದಲ್ಲಿ ಅಟ್ರಾಕ್ಷನ್, ಮಂಡ್ಯದಲ್ಲಿ ಏನು ಕಲೆಕ್ಷನ್, ಮಂಡ್ಯ ಕನೆಕ್ಷನ್ ಅಂಡ್ ಕಲೆಕ್ಷನ್, ಏನು ಕನೆಕ್ಷನ್ ಮತ್ತೆ ಎಷ್ಟು ಕಲೆಕ್ಷನ್ ಇಲ್ಲಿ, ಈ ಕಲೆಕ್ಷನ್ ಮತ್ತೆ ಕನೆಕ್ಷನ್ ಕಾರಣಕ್ಕಾಗಿ ಈತ ಎಲ್ಲಿಂದ ಎಲ್ಲೋದ್ರೂ ಓಡೋಡಿ ಮಂಡ್ಯಕ್ಕೆ ಬರ್ತಾ ಇರುವಂತದ್ದು. ನಮಗೆ ಇವತ್ತು KRS ಪಕ್ಷದವ್ರಿಗೆ ಯಾರ ಮೇಲೂ ಏನು ದ್ವೇಷ ಇಲ್ಲ. ನಮಗೆ ಮಂಡ್ಯದಲ್ಲೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಇಡೀ ಸರ್ಕಾರಿ ಅಧಿಕಾರಿಗಳು ಮಂಡ್ಯದಲ್ಲಿ KRS ಪಕ್ಷದವರು ನಮ್ಮನ್ನ ನಿರ್ನಾಮ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ KRS ಪಕ್ಷದ ಮೇಲೆ ಹೋರಾಟವನ್ನ ರೂಪಿಸಿದ್ರು. ಏನು ಇಡೀ ಜಿಲ್ಲೆಯ ಎಲ್ಲ ಕಂದಾಯ ಇಲಾಖೆಯ ಕಚೇರಿಗಳ ಅಧಿಕಾರಿಗಳು ಮತ್ತೆ ನೌಕರರು ಬಂದ್ ಮಾಡಿದ್ರು, ಕಚೇರಿನ ಬಂದ್ ಮಾಡಿದ್ರು. ನಾವು ಏನೋ ಅವ್ರನ್ನ ಪಾಪ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದಿದ್ದೀವಿ ಅಂತ. ನಾವು ಕಿರಿಕಿರಿ ಮಾಡೋದಂದ್ರಲ್ಲಪ್ಪ, ನ್ಯಾಯ ಕೇಳ್ತಾ ಇದ್ದೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಹಣ, ನಾವು ಕಟ್ಟುವಂತ ತೆರಿಗೆ ಹಣ ಪೋಲಾಗಬಾರ್ದು, ನಷ್ಟ ಆಗಬಾರ್ದು ಅಂತ ನೋಡ್ಕೊಳ್ಳುವಂತಹ ಹಕ್ಕು ನನಗಿದೆ, ಕಾಪಾಡಿಕೊಳ್ತಕ್ಕಂಥ ಹಕ್ಕು ನನಗಿದೆ. ನಮ್ಮ ತೆರಿಗೆ ಹಣವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಬಂದು ನಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇರುವಂತಹ ಇಂತಹ ನಾಲಾಯಕಗಳನ್ನ ಪೋಷಣೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳನ್ನ ಕೇಳುವಂತಹ ಪ್ರಶ್ನೆ ಮಾಡುವಂತಹ ಹಕ್ಕು ನಾವಿಗಿದೆ. ಹಾಗಾಗಿ ಇಷ್ಟೆಲ್ಲ 100 ಜನ ಪ್ರಜ್ಞಾವಂತರನ್ನ ಸೇರಿಸಿಕೊಂಡು ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಜನರನ್ನ ಜಾಗೃತಿಗೊಳಿಸತಕ್ಕಂಥ, ಜನರಲ್ಲಿ ತಿಳುವಳಿಕೆ, ಅರಿವು ಮತ್ತು ಕಾನೂನು ಪ್ರಜ್ಞೆಯನ್ನ ಮೂಡತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಭ್ರಷ್ಟರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಇವತ್ತು ಭ್ರಷ್ಟಾಚಾರವೇ ಮೂಲ ಕಾರಣ. ಭ್ರಷ್ಟಾಚಾರ ಒಂದು ಸರಿ ಹೋದ್ರೆ ಇಂಥ ಭ್ರಷ್ಟರು ಏನು ಶ್ರೀಕೃಷ್ಣ ಪರಮಾತ್ಮನ ಉದಯ ಸ್ಥಾನದಲ್ಲಿ ಜಾಗದಲ್ಲಿ ಅಂತ ಜಾಗದಲ್ಲಿ ಇವರೆಲ್ಲರೂ ಇಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ನಮ್ಮ ದೇಶ ಮತ್ತೆ ನಮ್ಮ ನಾಡು ಇಂತಹ ದುಸ್ಥಿತಿಯಲ್ಲಿದೆ. ಇವತ್ತು ಇವ್ರನ್ನ ಅಂತ ಸ್ಥಾನಕ್ಕೆ ಕಳಿಸ್ಬೇಕು. ಕಾನೂನುಗಳಿಗೆ ಮಿತಿ ಇದೆ. ಕಾನೂನುಗಳಿಂದ ಇವತ್ತು ಇಂತಹ ಭ್ರಷ್ಟರು ಬಚಾಯಿಸ್ಕೊತಾ ಇದ್ದಾರೆ, ಲೋಕಾಯುಕ್ತದವರಿಂದ ಬಚಾಯಿಸ್ಕೊತಾ ಇದ್ದಾರೆ. ಯಾಕೆ ಬಚಾಯಿಸ್ಕೊತಾ ಇದ್ದಾರೆ ಮತ್ತೆ ಹೇಗೆ ಕಾನೂನುಗಳಿಂದ ಬಚಾಯಿಸ್ಕೊಂಡ್ರೆ ಏನ್ ಕತೆ ಅಂತ ಹೇಳಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾಕೆ ಬಚಾಯಿಸ್ಕೊತಾ ಇದ್ದಾರೆ ಅಂತ ಅಂದ್ರೆ, ಇಂಥವ್ರನ್ನ ಶಿಕ್ಷಿಸಬೇಕಾಗಿದ್ದಂತಹ, ಇಂಥವ್ರನ್ನ ದಂಡಿಸಬೇಕಾಗಿದ್ದಂತಹ ಜನರು ಇವತ್ತು ಇಂಥವ್ರನ್ನ ಅಪ್ಕೊಂಡಿದ್ದಾರೆ.
ಇವ್ರನ್ನ ಏಜೆಂಟ್ಗಳಾಗಿ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಗ್ರೆಸ್ ಅವರು, ಬಿಜೆಪಿ ಅವರು, ಜೆಡಿಎಸ್ ಅವರು ಒಬ್ರ ಮೇಲೆ ಒಬ್ರು ತುಬುಕ್ ಅಂತ ಉಕ್ಕಂತಾರೆ. ಅವ್ನು ಇವನುಗಿ ಅವನಿಗೆ ಮತ್ತೆ ಕಚ್ಚುಪ್ ತಗೋ ಹೊರ್ಕೊ ಮತ್ತೆ ಉಗ್ದಾಡು. ಇಂಥ ಉಗ್ದಾಡುವಂತ ಕೆಲಸವನ್ನ ಕಾಂಗ್ರೆಸ್ ಅವರು, ಬಿಜೆಪಿ, ಜೆಡಿಎಸ್ ಅವರು ಯಾವುದೋ ಧರ್ಮದ ವಿಚಾರಕ್ಕೆ, ಯಾವುದೋ ಕೋಮಿನ ವಿಚಾರಕ್ಕೆ, ಜಾತಿಯ ವಿಚಾರಕ್ಕೆ ಒಳ ಉಗ್ರ ಹೋರಾಟಗಳನ್ನ ಮಾಡ್ತಾರೆ. ಬಿಜೆಪಿ ಅವರು ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಅಥವಾ ಈಗ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್. ಭ್ರಷ್ಟಾಚಾರಕ್ಕೆ ಯಾಕೆ ಹೋರಾಟ ಮಾಡಲ್ಲ ನೀವು? ಬಿಜೆಪಿ ಅವರು, ಜೆಡಿಎಸ್ ಅವರು ಭ್ರಷ್ಟಾಚಾರಕ್ಕೂ ಹಂಗೆ ಮಾಡ್ಬೇಕಲ್ವಾ? ವಿನಾಕಾರಣ ಯಾವುದೋ ಕೋಮು ವಿಚಾರಗಳನ್ನ ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಾ ಅಂತ ಅಂದ್ರೆ ಈ ತನಿಖೆ ಜನಸಾಮಾನ್ಯರನ್ನ ಕೊಂದು, ಜನಸಾಮಾನ್ಯರನ್ನ ಏನು ಅಕ್ಷರ ಸಹ ಜನಸಾಮಾನ್ಯರನ್ನ ಒಂದು ಹಿಂಡಿ ಇಪ್ಪೆಕಾಯಿ ಮಾಡಿ ಅವರ ಜೀವನವನ್ನ ಹಾಳು ಮಾಡಿ ಅಂತದ್ರ ಮೇಲೆ ಇಂಥ ಭ್ರಷ್ಟರು ಸೌದ ಕಟ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಇಂಥ ಭ್ರಷ್ಟರನ್ನ ಮಟ್ಟ ಹಾಕೋದಕ್ಕೆ, ಭ್ರಷ್ಟಾಚಾರವನ್ನ ವಿರೋಧಿಸೋದಕ್ಕೆ ಯಾಕೆ ನೀವು ಕಾಂಗ್ರೆಸ್ ಅವರು ಅಥವಾ ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡಲ್ಲ? ಎಲ್ಲ ಮಿಲಾಪಿ, ಎಲ್ಲ ಅಣ್ಣ ತಮ್ಮಂದಿರು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಪಾಪ ಇವರೆಲ್ಲ ಬ್ರೋಕರ್ಗಳು. ಇಂಥವರೆಲ್ಲ ಬ್ರೋಕರ್ಗಳು. ಇವ್ರು ಏನ್ ಮಾಡ್ತಾರೆ? ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಇವ್ರಿಗೆ ಅನ್ನ ಕಾಂಗ್ರೆಸ್ ಇಂದನೂ ಬರುತ್ತೆ, ಬಿಜೆಪಿ ಇಂದನೂ ಬರುತ್ತೆ, ಜೆಡಿಎಸ್ ಇಂದನೂ ಬರುತ್ತೆ. ಭ್ರಷ್ಟಾಚಾರಿಗಳಿಗೆ ರಕ್ಷಕರು ಏನು ಒಂದು ಪಕ್ಷದವರಿಲ್ಲ. ಇವತ್ತಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಮೂರು ಪಕ್ಷಗಳು ಇಂಥ ಭ್ರಷ್ಟರಿಗೆ ರಕ್ಷಕರು, ಭ್ರಷ್ಟರನ್ನ ಕಾಪಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಇರ್ಬೋದು, ಇಲ್ಲ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಏನು ಇವತ್ತು ಸಾಮಾನ್ಯ ಮನುಷ್ಯ ಅಲ್ಲ. ನಾನು ಅದಕ್ಕೆ ಕೇಳಿದ್ದು, ಕುಮಾರಸ್ವಾಮಿ ಅವರಿಗೆ ಶಕ್ತಿ ಆಯ್ತೋ ಇವರಪ್ಪ ಅಂತ. ಕುಮಾರಸ್ವಾಮಿ ಏನು ಶಕ್ತಿ ಇಲ್ದವರಲ್ಲ, ಅಧಿಕಾರ ಇಲ್ದವರಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಇಲ್ಲಿ ಈಗ ಮಾಧ್ಯಮದಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿ ಬರ್ತಾ ಇದೆ. ಏನಂತ ಅಂದ್ರೆ, ಈ ಹರ್ಷ ಎನ್ನುವಂತಹ ಇಲ್ಲಿರ್ತಕ್ಕಂಥ ಪರಮಭ್ರಷ್ಟ ಅಧಿಕಾರಿ ಯಾರಿದ್ದಾನೆ, ಈತ ಕಾಂಗ್ರೆಸ್ ಪಕ್ಷದ ಸಂಬಂಧಿಕ. ಇಲ್ಲೇ ಕಾಂಗ್ರೆಸ್ ಪಕ್ಷದ ಯಾವುದೋ ಒಬ್ಬ ಮುಖಂಡನ ಸಂಬಂಧಿಕ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ರಕ್ಷಣೆ ಮಾಡ್ತಾ ಇದೆ. ಮಂಡ್ಯದ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಸುದ್ದಿ ಬರ್ತಾ ಇದೆ. ಆಗಿದ್ದಾಗ ನಮ್ಮ ಕುಮಾರಣ್ಣ ಏನ್ ಮಾಡ್ಬೇಕು? ಕುಮಾರಣ್ಣ ಪಂಚೆ ಕಟ್ಟಬೇಕಲ್ಲ ಮೇಲಕ್ಕೆ. ಕಾಂಗ್ರೆಸ್ ಅವರು ಇಂಥ ಭ್ರಷ್ಟರನ್ನು ಸಾಕ್ತಾ ಇದ್ದಾರೆ ಮಂಡ್ಯದಲ್ಲಿ ಅಂತ ಅಂದ್ರೆ, ಮಂಡ್ಯ ಜನರನ್ನ ಹಾಳು ಮಾಡೋದಕ್ಕೆ, ಲೂಟಿ ಮಾಡೋದಕ್ಕೆ ಇದ್ದಾರೆ ಅಂತ ಅಂದ್ರೆ, ಕುಮಾರಣ್ಣ ಈಗಾದ್ರೂ ತನ್ನ ಬಿಳಿ ಪಂಚೆಯ ಮೇಲೆ ಕಟ್ಟಬೇಕೋ ಬೇಡವಾ? ಕಟ್ಟಬೇಕೋ ಬೇಡ? ಕಟ್ಟಬೇಕು. ಎಲ್ಲಿದ್ದಾರೆ ಕುಮಾರಣ್ಣ? ಎಲ್ಲಿದ್ದಾರೆ ಸಂಸದರು? ಯಾರು ಎಬ್ಬರ್ಸೋರು? ಅಲ್ಲೇ ಇರ್ತಾರಂತೆ ಹಿಂದಿ ಕತ್ಕೊಂಡು. ಹಂಗಿದ್ರು ಆಗುತ್ತೆ. ಅವ್ರು ಅಲ್ಲೇ ಇದ್ದು ಇಲ್ಲಾರಾದ್ರೂ ಪಾಪ ಪುಣ್ಯವಂತರು, ಪುಣ್ಯಾತ್ಮರು, KRS ಪಕ್ಷದಂತವ್ರು ಅಥವಾ ಇನ್ಯಾರೋ ಜನಪರವಾದ ಕಳೆದಿರುವಂತವ್ರು ಎದ್ದು ಸಂಸದರಾಗಿ ಮಿನಿಸ್ಟರ್ ಆದ್ರೆ ಮಂಡ್ಯ ಜನರ ಹಿತವನ್ನು ಕಾಪಾಡೋದಕ್ಕೆ ಹೋರಾಟ ಮಾಡ್ತಾರೆ. ಅವರು ಅಲ್ಲೆಲ್ಲ ಹಿಂದಿ ಹೊಲ ಆಗೋದ್ರೆ. ಆದ್ರೆ ಕುಮಾರಣ್ಣ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಬಿಜೆಪಿಗರು ಪಿಟಿಕ್ ಅನ್ನಂಗಿಲ್ಲ. ಇಲ್ಲಿ ಯಾವುದು ಎಂತದಪ್ಪ ಅದು ಗೌಡ್ರದ್ದು ಸುದ್ದಿ ಆಗುತ್ತಲ್ಲ, ಅದು ಎಂತದ ಗೌಡ ಏನೋ ಸುದ್ದಿ ಆಗುತ್ತಲ್ಲ, ಏನ್ ಮಾಡಿದ್ರು ಅಂತ ಅವರು? ಟಿಪ್ಪುನ ಉಡಿಗೌಡ ನಂಜೇಗೌಡರು ಕೊಲೆ ಮಾಡಿದ್ರು ಅಥವಾ ಏನೋ ಮಾಡಿದ್ರು ಅಂತ ಹೇಳಿ ಕೋಮು ಗಲಭೆ ಎಬ್ಬರಿಸೋದಕ್ಕೆ ಏನು ರಣ ಉತ್ಸಾಹ ತೋರಿಸಿದ್ರು ಇವರೆಲ್ಲ ಬಿಜೆಪಿಗರು. ಮಂಡ್ಯದಂತ ಸ್ವಾಭಿಮಾನಿ ಜನರನ್ನ ಸೌಹಾರ್ದತೆ ಮತ್ತೆ ಏನು ಅಂತಂಗಳ ರೀತಿಯಲ್ಲಿ ಬದುಕುವಂತ ಮಂಡ್ಯ ಜನರಲ್ಲೇ ಒಂದಷ್ಟು ವಿಷ ಬೀಜ ಬಿತ್ತೋದಕ್ಕೆ ತೋರಿಸಂತಹ ಉತ್ಸಾಹವನ್ನ ಬಿಜೆಪಿಗರು ಇಂಥ ಭ್ರಷ್ಟಾಚಾರಿಗಳ ವಿಚಾರದಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಏನಾಗಿದೆ ಇವತ್ತು ಸಮಾಜದಲ್ಲಿ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ರಾಜ್ಯದ ಇವತ್ತು ಮೂರು ಪಕ್ಷಗಳು ಭ್ರಷ್ಟಾಚಾರದ ವಿಚಾರಕ್ಕೆ, ಇಂತಹ ಭ್ರಷ್ಟಾಚಾರಿಗಳ ವಿಚಾರಕ್ಕೆ ಹೊಂದಾಣಿಕೆಯಿಂದ ಇರೋದ ಕಾರಣಕ್ಕಾಗಿ ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಇಂತಹ ಭ್ರಷ್ಟರು ಕಾನೂನಿನ ಸುಳಿಕೆಯಿಂದ ಬಚಾವಾಗಬಹುದು. ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ದೃಷ್ಟಿಯಿಂದ ಅವರು ಬಚಾವಾಗಬಹುದು. ಆದ್ರೆ ಸಾರ್ವಜನಿಕರಿಂದ ಬಚಾವಾಗಬಾರ್ದು. ಬಹಿರಂಗವಾಗಿ ಸಾರ್ವಜನಿಕರು ಇಂಥವ್ರನ್ನ ಪ್ರಶ್ನೆ ಮಾಡಬೇಕು, ಅವಮಾನಿಸಬೇಕು, ಸಾರ್ವಜನಿಕರು ಇವ್ರನ್ನ ಬಹಿರಂಗವಾಗಿ ಶಿಕ್ಷಿಸಬೇಕು ಅಂತ ಹೇಳಿ ಅಂತ ಒಂದು ಚಳುವಳಿಯನ್ನ ರಾಜ್ಯಾದ್ಯಂತ ಪ್ರಾರಂಭಿಸಬೇಕು. ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ KRS ಸೈನಿಕರು ಇಂಥ ಭ್ರಷ್ಟರಿಗೆ ಚೀಮಾರಿ ಹಾಕೋದನ್ನ, ಅವಮಾನ ಮಾಡೋದನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾರಂಭಿಸಬೇಕು.
ಆ ಮುಖಾಂತರ ಜನಸಾಮಾನ್ಯರಲ್ಲೂ ನಮ್ಮ ತೆರಿಗೆ ಹಣವನ್ನ ಇನ್ಯಾವನು ಕಾಪಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮನಾಗ್ಲಿ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮಚಂದ್ರನಾಗ್ಲಿ ಬಂದು ನಮ್ಮ ತೆರಿಗೆ ಹಣವನ್ನ ಕಾಪಾಡಲ್ಲ. ನಮ್ಮ ತೆರಿಗೆ ಹಣವನ್ನ ನಾವೇ ಕಾಪಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರುವಂತಹ ಇಂಥ ನಾಲಾಯಕು ಭ್ರಷ್ಟರನ್ನ ನಾವೇ ಪಲ್ಪಟ್ಟಿ ಹಿಡಿದು ಕೇಳಬೇಕು. ಅಯೋಧ್ಯ ಭ್ರಷ್ಟ, ಎಷ್ಟು ತಿಂತೀಯ ನೀನು? ಇನ್ನ ಎಷ್ಟು ಬೇಕು ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳನ್ನ ಸಾಕೋದಕ್ಕೆ? ಎಷ್ಟು 100 ಕೋಟಿ, ಎಷ್ಟು 1000 ಕೋಟಿ ನಿಮ್ಗೆ ಬೇಕು? ಬಡವರ ಮಕ್ಕಳು ಬಡವರಾಗಿ ಬಿದ್ದಿದ್ದಾರೆ. ಬಡವರ ಮಕ್ಕಳಿಗೆ ಶಾಲೆ ಇಲ್ಲ, ಈ ಕಡೆ ಬಡವ ಜನರಿಗೆ ಆಸ್ಪತ್ರೆ ಇಲ್ಲ, ಬಡವರಿಗೆ ಬೇಕಾಗಿರುವಂತ ವ್ಯವಸ್ಥೆ ಇಲ್ಲ, ರೈತರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಎಲ್ಲ ಇವತ್ತು ಉಳ್ಳವರ ಪಾಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮಂತವರು ಜನರು ಕಟ್ಟುವಂತ ತೆರಿಗೆ ಹಣವನ್ನ ಜನರ ಕಲ್ಯಾಣಕ್ಕೆ ಬಳಸ್ತಲೇ ನಿಮ್ಮ ಹೆಂಡ್ರು ಮಕ್ಕಳಿಗೆ ಸೌದಾ ಕಟ್ಟೋದಕ್ಕೆ, ಶೋಕಿ ಮಾಡೋದಕ್ಕೆ ಬಳಸ್ತಾ ಇದ್ರೆ ಇನ್ನ ಎಷ್ಟಪ್ಪ ಬೇಕು ನಿಮ್ಗೆ ಪಾಪಿಗಳ? ನಾವೆಲ್ಲ ಸಾಮಾನ್ಯ ಜನರು, ಬಡಪಾಯಿಗಳು ಈ ರಾಜ್ಯದಲ್ಲಿ ಈ ಭೂಮಿ ಮೇಲೆ ಬದುಕಿರೋದು ಬೇಡವಾ ನಿಮಗೆ ಅಂತ ಹೇಳಿ ಇಂಥವರ ಪಳ್ಪಟ್ಟಿಯನ್ನ ಹಿಡಿದು ಕೇಳಬೇಕು ರಾಜ್ಯದ ಜನರು. ಆ ರೀತಿಯಾಗಿ ರಾಜ್ಯದ ಜನರನ್ನ ಸಫಲರನ್ನಾಗಿ ಮಾಡಬೇಕು ಅಂತ ಹೇಳಿ KRS ಪಕ್ಷ ಇಂತಹ ಹೋರಾಟಗಳನ್ನ ರಾಜ್ಯವ್ಯಾಪಿ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಭ್ರಷ್ಟ ಇಂಜಿನಿಯರ್ ಯಾರಿದ್ದಾನೆ ಈತ ಹರ್ಷನಾಗೆ ಸನ್ಮಾನ ಮಾಡಬೇಕು. ಆತನ ದಮ್ಮು ಮತ್ತು ತಾಕತ್ತನ್ನ ಪ್ರದರ್ಶನ ಮಾಡಿ ಸ್ವಾಭಿಮಾನಿ ಮಂಡ್ಯದವರು ಸ್ವಾಭಿಮಾನಿಗಳಾದ್ರೇನು ನನಗೆ, ನಾನು ಮಂಡ್ಯದ ಸ್ವಾಭಿಮಾನಿಗಳಿಗಿಂತ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿಂದ ಎತ್ತಂಗಡಿ ಆದ್ರೂ ಓಡೋಡು ಬಂದು ಇಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಲೋಕಾಯುಕ್ತ ಕೇಸ್ ಹಾಕಿಸ್ಕೊಂಡ್ರು. ಕ್ಯಾರೆ ಅಂತ ಅಂದಲೆ ಮಾನ ಮರ್ಯಾದೆ ಅನ್ನೋದು ಗೊತ್ತಿಲ್ಲದೆ ಮೂರೂ ಬಿಟ್ಟಿರ್ತಕ್ಕಂತ ಇಂತಹ ನಾಲಾಯಕು ಮೂರೂ ಬಿಟ್ಟವನನ್ನ ನಾವು ಇವತ್ತು ಏನ್ ಮಾಡ್ಬೇಕು? ಸನ್ಮಾನಿಸ್ಬೇಕು, ಸನ್ಮಾನ ಮಾಡಬೇಕು. ಮೈಸೂರು ಪೇಟ ಹಾಕಿ ಸನ್ಮಾನ ಮಾಡಬೇಕು. ನಿಂದು ದಮ್ಮು ತಾಕತ್ತು ಅಂತಿಂತದಲ್ಲಪ್ಪ, ಅಸಾಮಾನ್ಯವಾದ ದಮ್ಮು ತಾಕತ್ತು ಅಲ್ಲ ನಿಂದು ಅಂತ ಹೇಳಿ ಆ ಪುಣ್ಯಾತ್ಮನಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಸೊ ಅದಕ್ಕಾಗಿ ಈ ಒಂದು ಪೇಟ ಮತ್ತು ಶಾಲನ್ನ ತೆಗೆದುಕೊಂಡು ಬಂದಿದ್ದೀವಿ. ನಮ್ಮವ್ರು ಯಾರಾದ್ರೂ ಹೋಗಿ ಒಳಗಡೆ ಹೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅವರು ಇದ್ರೆ ದಯವಿಟ್ಟು ಅವ್ರನ್ನ ಕರೀರಿ ಆಚೆಗೆ. ನಾವು ಅವ್ರಿಗೆ ಸನ್ಮಾನ ಮಾಡಿ, ಪುಣ್ಯಾತ್ಮ ಅಪ್ಪ ನೀನು ರಾಜ್ಯದ ಜನರಿಗೆ, ಸರ್ಕಾರಿ ನೌಕರರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನೀನೊಬ್ಬ ಮಾದರಿ ವ್ಯಕ್ತಿ ನೀನು. ಹಾಗಾಗಿ ನಿನಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಸನ್ಮಾನ ಮಾಡಿ ಬರೋಣ ಅಂತ ಹೇಳಿ ಬಂದಿದ್ದೀವಿ. ದಯವಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರೆ ಅವ್ರನ್ನ ಕರೀರಿ. ಒಂದ್ಸಾರಿ ನಮ್ಮ ಸನ್ಮಾನ ಏನಿದೆ, ನಾವು ಯಾಕೆ ಬಂದಿದ್ದೀವಿ ಅನ್ನೋದನ್ನ ಅವ್ರಿಗೆ ತಿಳಿಸಿ, ಹಾಗಾದ್ರೂ ಅವ್ರಿಗೆ ರಿಯಲೈಸ್ ಆಗಿ ಅಯ್ಯೋ ನಾನು ಮಾಡಿದಂತ ಅರ್ಥ ಕೆಲಸದಿಂದ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಸಮಸ್ಯೆ ಆಗಿದೆಯಾ ಅಂತ ಹೇಳಿ ಇನ್ನು ಮುಂದೆ ಆದ್ರೂ ಆತ ಪರಿವರ್ತನೆಗೊಂಡು, ಇಲ್ಲ ನಾನು ಲೋಕಾಯುಕ್ತದವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೋದು, ಅಥವಾ ನಾನು ಈ ಕಾನೂನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ಬೋದು, ಅಥವಾ ನಾನು ಇನ್ಯಾರನ್ನ ಮೋಸ ಮಾಡ್ಬೋದು, ಇನ್ಯಾರನ್ನ ಮ್ಯಾನೇಜ್ ಮಾಡ್ಬೋದು. ಆದ್ರೆ ರಾಜ್ಯದ ಜನರನ್ನ, ಸಾರ್ವಜನಿಕರ ಆಕ್ರೋಶವನ್ನ ನಾನು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆತನಿಗೆ ಏನಾದ್ರೂ ರಿಯಲೈಸ್ ಆಗಿ ಮುಂದಕ್ಕೆ ಪರಿವರ್ತನೆ ಆದ್ರೆ ಆಗ್ಲಿ ಅಂತ ಹೇಳಿ ನಾವು ಇದನ್ನು ಮಾಡೋದಕ್ಕೆ ಬಂದಿದ್ವಿ. ಕೇವಲ ಅವ್ರು ಪರಿವರ್ತನೆ ಆಗ್ತಾರೋ ಬಿಡ್ತಾರೋ, ರಾಜ್ಯದ ಜನರು ರೊಚ್ಚಿಗೇಳಬೇಕು, ರಾಜ್ಯದ ಜನರು ಕ್ರಾಂತಿ ಮಾಡಬೇಕು. ಇವರು ಸುಮ್ಮನೆ ಇದ್ರೆ ನಾವು ನಮ್ಮ ಪಾಡಿಗೆ ನಾವಿದ್ರೆ ಇವರು ಬದಲಾಗಲ್ಲ. ಇವರು ದಪ್ಪ ಎಮ್ಮೆ ಚರ್ಮದ ಅಧಿಕಾರಿಗಳು ಇವರು. ಅವರ ರಕ್ಷಣೆ ಮಾಡ್ತಾ ಇರೋಂಥವ್ರಿಗೆ ಇನ್ಯಾವುದು ಎಮ್ಮೆಗಿನ್ನ ಇನ್ಯಾವುದು ಗಟ್ಟಿ ಚರ್ಮ ಇದ್ರೆ ಅಂತ ಚರ್ಮ ಇರುವಂತ ರಾಜಕಾರಣಿಗಳಿರೋ ಸಂದರ್ಭದಲ್ಲಿ ಇವರು ಬದಲಾಗಲ್ಲ. ಹಾಗಾಗಿ ರಾಜ್ಯದ ಜನರು ಎಚ್ಚೆತ್ಕೋಬೇಕು. ನಮ್ಮ ತೆರಿಗೆ ಹಣವನ್ನು ನಾವೇ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಪ್ರಾರಂಭಿಸಬೇಕು. ಆ ಕಾರಣಕ್ಕಾಗಿ KRS ಪಕ್ಷ ಇಂಥ ಹೋರಾಟಗಳನ್ನ ಮಾಡೋದಕ್ಕೆ ಮುಂದಾಗಿದೆ. ದಯವಿಟ್ಟು ಅವರಿದ್ರೆ ಒಂದ್ ನಿಮಿಷ ಕರ್ಬಿಡಿ, ಅಲ್ಲಿ ಕೂತಿರೋಣ. ನಾವು ಸ್ಟಾಪ್ ಮಾಡಿ, ಮತ್ತೆ ಸ್ವಲ್ಪ ಬ್ರೇಕ್ ಬೇಕು. ಮಂಡ್ಯದು
ಮಂಡ್ಯದಲ್ಲಿ ಹಾಂ ನಮಸ್ಕಾರ ಬಂಧುಗಳೇ. ಇಷ್ಟೊತ್ತವರೆಗೂ ಮಾತಾಡಿದಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರು ರಘು ಜಾಣಗೆರೆ ಅಂತ. ಯಾಕೆಂದರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಗುತ್ತಿಗೆದಾರರುಗಳು ಕೆಲವು ಗುತ್ತಿಗೆದಾರರುಗಳು ಓಟ್ಗಳ ಹತ್ರ ಮಾತಾಡೋ ವಿಚಾರಗಳು ಮಂಡ್ಯ ಜಿಲ್ಲೆ ಜನ ಪ್ರತಿಯೊಂದು ಓಟಲ್ಲೂ ಗೊತ್ತಿದೆ. ಒಂದು ಇಂಜಿನಿಯರ್ಗೆ ಎಷ್ಟು ಪರ್ಸೆಂಟ್ ಕೊಡಬೇಕು, MLA ಗೆ ಎಷ್ಟು ಪರ್ಸೆಂಟ್ ಕೊಡಬೇಕು, ಅಲ್ಲಿ ಬಿಲ್ ಸ್ಯಾಂಕ್ಷನ್ ಮಾಡುವಂಥ ಬ್ಯಾಂಕಲ್ಲಿರೋ ಅವ್ನಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿಗಳನ್ನ ಓಟ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಸುಮಾರು ನನಗೆ ಪರಿಚಯ ಇದ್ದಂಥ ಗುತ್ತಿಗೆದಾರ ಹೇಳಿತ್ತು, MLAಗಳಿಗೆ 20%, ಇಂಜಿನಿಯರ್ಗೆ 6%, ಬಿಲ್ ಸ್ಯಾಂಕ್ಷನ್ ಮಾಡೋಂಗೆ 6%, GST 15%, ಇನ್ನು ಸಣ್ಣ ಪುಟ್ಟವ್ರಿಗೆ ಏನಿರುತ್ತೆ ಅವ್ರಿಗೆಲ್ಲ 3%, ಟೋಟಲ್ 55% ಕಮಿಷನ್ನೇ ಹೋಗ್ಬಿಡುತ್ತೆ. ಇನ್ನು 45% ದುಡ್ಡು ಉಳಿತದೆ. ಅದ್ರಲ್ಲಿ ನಾವು ಕೆಲಸಗಾರಿಗೆ ಏನು ಕೊಡಲಿ, ಮಿಷಿನ್ಗೆ ಏನು ಕೊಡಲಿ, ಜಲ್ಲಿಗೆ ಏನು ಕೊಡಲಿ, ಕಬ್ಬಿಗೆ ಏನು ಕೊಡೋದು, ಕೂಲಿ ಅವ್ರಿಗೆ ಅದಕ್ಕೆ ಮಾಡ್ತೀವಿ. ಆದರೆ ದುಡ್ಡು ಸುಧಾ 1 ವರ್ಷ 2 ವರ್ಷ ಆದರೂ ದುಡ್ಡುಗಳೇ ಬರೋದಿಲ್ಲ. ಅವ್ನಿಗೆ 20% ಕೊಟ್ಟರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ತಿಳಿದ ಸುಮಾರು 5-6 ವರ್ಷದಿಂದ ಎಷ್ಟೋ ಜನಕ್ಕೆ ಗುತ್ತಿಗೆದಾರರಿಗೆ ಹಣನೇ ಬಂದಿಲ್ಲ. ಯಾರು ಅವ್ರು ಹಿಂಬಾಲಕ್ಕಿರ್ತಾರೆ, ಯಾರು ಅವ್ರಿಗೆ ಜಾಸ್ತಿ ಕಮಿಷನ್ ಕೊಡ್ತಾರೆ ಅಂಥವ್ರಿಗೆ ಬೇಗ ಕೆಲಸವನ್ನು ಕೊಡ್ತಾರೆ ಮತ್ತು ಹಣನೂ ಬೇಗ ರಿಲೀಸ್ ಮಾಡ್ತಾರೆ. ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ನಮ್ಮ 7 ತಾಲೂಕಲ್ಲಿ PW ಕಡೆಯಿಂದ ಯಾವುದೇ ರೀತಿ ಕೆಲಸಗಳು ಆಗ್ತಾಯಿಲ್ಲ. ಹಳ್ಳಿಗಳ ಕಡೆ ಹೋದ್ರಂತೂ ಯಾವ ರಸ್ತೆಗಳು ಕಾಮಗಾರಿ ಆಗಿಲ್ಲ. ನ್ಯಾಷನಲ್ ಹೈವೇಗಳಿಗೆ, ಈ ದೊಡ್ಡ ದೊಡ್ಡ ಹೈವೇಗಳಿಗೆ ಮಾತ್ರ ಬಿಲ್ ಸ್ಯಾಂಕ್ಷನ್ ಮಾಡ್ಕೋತಾರೆ. 100 ಕೋಟಿ, 150 ಕೋಟಿ, 120 ಕೋಟಿ ಆ ದುಡ್ಡು ಅದು ಮಾತ್ರ ಇದು ಮಾಡ್ತಾರೆ. ಹಳ್ಳಿಗಳಲ್ಲಿ ರೈತರುಗಳು ತೆರಿಗೆ ಕಟ್ಟಲ್ವಾ? ಹಳ್ಳಿಗಳಲ್ಲಿ ಯಾವ ಊರ್ಗಾರ ಹೋಗಿ ಒಂದು ರೋಡ್ ಸುಧಾ ಸರಿ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರಿ, ಮೇಲ್ಕೋಟೆ ಹೋಬಳಿ ನಾರಾಯಣಪುರ ರೋಡ್ನಲ್ಲಿ ರಸ್ತೆ ಭಾಳ ಚಿನ್ನದ ರಸ್ತೆ ಮಾಡಿದ್ರಿ ಅಂತ ಪುಟ್ಟರಾಜ್ ಅವರು ಹೇಳ್ಕೊಂಡು ತಿರುಗ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಯಾರೋ ನಮ್ಮ ಕಾರ್ಯಕರ್ತರೊಬ್ಬರು ಆ ರಸ್ತೆನ ತೋರಿಸಿ ಒಂದು ಲೈವ್ ಮಾಡಿದರು. ಅದಕ್ಕೆ ಒಬ್ಬ ಕಾಮೆಂಟ್ ಮಾಡಿದ್ದ, ನೀವು ಎಲೆಕ್ಷನ್ ಟೈಮಲ್ಲಿ ನೀವು ನಮ್ಗೆ ಓಟ್ ಹಾಕಿರಲಿಲ್ಲ, ಅದಕ್ಕೆ ನಿಮ್ಮೂರಿಗೆ ನಾವು ರೋಡ್ ಮಾಡಿಸಿಲ್ಲ ಅಂತೇಳಿ. ಪ್ರತಿಯೊಬ್ಬರು ಜನನೂ ತೆರಿಗೆ ಕಟ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯ ಕೊಡಬೇಕಾದ್ದು ಅವ್ರ ಜವಾಬ್ದಾರಿ. ಈಗ ಇದು ನಮ್ಮ ಉಸ್ತುವಾರಿ ಸಚಿವರು ಸ್ವಾಮಿಯವ್ರಿಗೂ ಹೇಳ್ತಾ ಇದ್ದೀವಿ. ಸ್ವಾಮಿಯವರು ಇಡೀ 7 ತಾಲೂಕನ್ನು ಅಕ್ರೋರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ರೀತಿ ಜನಗಳು ಒಳ್ಳೇದು ಮಾಡೋ ಕೆಲಸ ಅಂತೂ ಇಲ್ಲ ಅವ್ರಿಗೆ. ಬರೀ ಅಲ್ಲಿ ಹೋಗೋದು, ಗುದ್ಲೆ ಪೂಜೆ ಮಾಡೋದು, 70 ಕೋಟಿ ರಿಲೀಸ್ ಮಾಡ್ತೀವಿ, 60 ಕೋಟಿ ಮಾಡ್ತೀವಿ, ನಿಮ್ಮನ್ನು ಹೈಟೆಕ್ ಸ್ಕೂಲ್ ಕಟ್ತೀವಿ ಅಂತೇಳಿ ಬರೀ ನಾಟಕ ಆಡ್ತಾರೆ ವಿನ ಯಾವುದೇ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಹೋಗ್ತಾರೆ ಸ್ಟೇಜ್ ಮೇಲೆ ಅಲ್ಕಿಸ್ಕೊಂಡು ನಿಂತಿರ್ತಾರೆ, ನೆಗಾಡ್ಕೊಂಡು ಕೊಟ್ಬಿಟ್ಟು ಯಾರು ಈ ಪ್ರಶ್ನೆ ಕೇಳಿದ್ರೆ ಅವ್ರ ಪಕ್ಕದಲ್ಲಿ ಹಿಂಬಾಲಕ ರೌಡಿಗಳು ಇರ್ತಾರೆ, ಅವ್ರ ತಲೆ ಮೇಲೆ ಹೊಡೆದು ಹೇಳ್ಕೊಂಡು ಹೋಗ್ತಾರೆ. ಇದು ಸುಮಾರು ವಿಡಿಯೋಗಳಲ್ಲಿ ಬಂದಿದೆ. ಸ್ವಾಮಿ ಮತ್ತು ಮಂಡ್ಯ ಜಿಲ್ಲೆ 7 ಜನ ಶಾಸಕರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಭ್ರಷ್ಟಾಚಾರಕ್ಕೂ ನಾವು KRS ಸೈನಿಕರು ಬರ್ತೀವಿ. ಇನ್ಮೇಲೆ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಹೋಬಳಿಗಳಲ್ಲಿ ಸರಿಯಾದಂಥ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಬೇಕು. ಖಾಸಗಿ ಶಾಲೆಗಳನ್ನ ಆದಷ್ಟು ಬೇಗ ಬಾಗಿಲು ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಮುಂದಿನ ಅಭಿಯಾನ ನಮ್ಮದು ರಾಜ್ಯಾದ್ಯಂತ ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಮತ್ತು ಇವತ್ತು ಇಂಜಿನಿಯರ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ದಯವಿಟ್ಟು ಇವತ್ತಿನ ಇಂಜಿನಿಯರ್ ಮಾಡ್ತಾ ಇರುವಂಥ ಅನ್ಯಾಯ ಅಕ್ರಮಗಳು ಪ್ರತಿಯೊಂದು ಗುತ್ತಿಗೆದಾರರು ಗೊತ್ತಿದೆ. ದಯವಿಟ್ಟು ಎಲ್ಲ ಗುತ್ತಿಗೆದಾರರು ಯಾವುದೇ ರೀತಿ ನಿಮಗೆ ದುಡ್ಡು ಬಂದಿಲ್ಲ, ಲಂಚ ಕೇಳ್ತಾರೆ ಅಂತ ದಯವಿಟ್ಟು ನೀವು ಬಂದು KRS ಪಕ್ಷವ್ರನ್ನ ಭೇಟಿ ಮಾಡ್ಬೋದು. ನೀವು ಪ್ರಾಮಾಣಿಕವಾಗಿರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಲೈವ್ ಕಟ್ ಮಾಡ್ತಾರೆ. ಅದೇ ಎಷ್ಟು ಸನ್ಮಾನ ಮಾಡೋದು ಅವ್ನು ಆಚೆ ಕಡೆ ಕರ್ಸಿ ಏನಿಲ್ಲ.
ಅವ್ರು ಹೇಳ್ದಂಗೆ ಹೋಗ್ಬೋದಂತೆ ಎಲ್ಲಿ ಬೇಕಾದ್ರೆ ಸೀದಾ ಅವ್ರು ಹೇಗೆ ನಮಸ್ತೆ, ನಾನು ಶಿವಪುರ ನಾಗರಾಜು, ಕೇರ್ಪೇಟೆ ತಾಲೂಕಿನ ಅಧ್ಯಕ್ಷರು. ಇವತ್ತಿನ ದಿನ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೇರವರು ಬಂದಿದ್ದಾರೆ. ಏಕೆಂತಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಹಿಡಿತಾ ಇರುವಂತಹ ಭ್ರಷ್ಟಾಚಾರವನ್ನ ನಾವು ಪ್ರಶ್ನೆ ಮಾಡಿ ಎತ್ತಿ ಹಿಡಿಬೇಕು, ನಮ್ಮ ನಾಡಿನ ಜನತೆಗೆ ತೋರಿಸ್ಬೇಕು. ಎಲ್ಲಿ ಯಾವ ರೀತಿ ಇವರು ಕುಡಿದು ನುಂಗಿ ನೀರು ಕುಡಿತಾರೆ ಅನ್ನುವಂಥ ವಿಚಾರವನ್ನ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ಇವತ್ತು ನಮ್ಮ ಉಪಾಧ್ಯಕ್ಷರ ರಘು ಜಾಣಗೇರವರು ಬಂದು ಇಷ್ಟು ಹೊತ್ತು ಮಾತಾಡಿದ್ದಾರೆ, ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹರ್ಷ ಅವರು ಇವತ್ತು ಇಲ್ಲಿಲ್ಲ. ಏಕೆಂತಂದ್ರೆ ನಿನ್ನೆ ಭಾನುವಾರ ಆಗಿದೆ. ಆದ್ರೂ ಕೂಡ ಅವ್ರಿಗೆ ನಾನು ನಾಳೆ ಕೋರ್ಟ್ ಇದೆ, ನಾನು ರಿಜಿಸ್ಟ್ರಲ್ಲಿ ಮೆನ್ಷನ್ ಮಾಡಿ ಹೋಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಒಬ್ಬ ಇಂಜಿನಿಯರ್ ಆಗಿ ಇವ್ರಿಗೆ ಈ ಪರಿಜ್ಞಾನ ಇಲ್ಲ ಅಂದ್ರೆ ಇವರ ಮನೆ ಆಸ್ತಿ ಅಂತಸ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಬೇಕು ಅನ್ನೋದು ಜ್ಞಾನ ಇದೆ ಅವ್ರಿಗೆಲ್ಲ. ಆದ್ರೆ ನಾನು ಒಬ್ಬ ಲೆಜ್ಜರ್ ಮೇಂಟೈನ್ ಮಾಡಬೇಕು ಅನ್ನೋದು ಇವ್ರಿಗಿಲ್ಲ. ಯಾಕೆಂದ್ರೆ ಇವ್ರಿಗೆ ವಿದ್ಯೆ ಕಲಿಸಿದಂತ ಗುರುಗಳು ಏನ್ ಪಾಪ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, ಅವ್ರು ನಾವು ಬೈಬಾರ್ದು. ಯಾಕೆಂದ್ರೆ ನಮಗೂ ಕಲಿಸಿರುವಂತ ವಿದ್ಯೆ ಕಲಿಸಿರುವಂತ ಗುರುಗಳು ಇವ್ರಿಗೆ ಇದನ್ನ ಲೂಟಿ ಮಾಡೋದನ್ನ ಕಲಿಸಿದ್ದಾರೆ. ಈ ಭ್ರಷ್ಟ ರಾಜಕೀಯ ಪಕ್ಷಗಳು ಇವ್ರನ್ನ ಇಟ್ಕೊಂಡು ಜನರನ್ನ ಹೌದು ನೋಡಿ ನಮಗೆ ಕಲಿಸ್ತಾ ಇರಪ್ಪ. ಯಾಕೆಂದ್ರೆ ಅವರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ಬೋದು, ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಲ್ವಾ, ನಮ್ಗೇನು ಗೊತ್ತೇ ಇಲ್ಲ ಪಾಪ. ಅವ್ರಿಗೆ ಪ್ರೈವೇಟ್ ಸ್ಕೂಲಲ್ಲಿ ಇಂತಿಂತ ಜಾಗದಲ್ಲಿ ಇಂತಿಂತ ಚಿಹ್ನೆ ಹಾಕಿ ಒಂದೊಂದು ಪೈಸೆ ಲೂಟಿ ಮಾಡ್ಬೋದು, ಇಂತಿಂತ ಪ್ರೋಗ್ರಾಮ್ ಮಾಡ್ಬೋದು. ಇದೆಲ್ಲ ಏನ್ ಕಳಿಸಿದ್ದಾರೆ ಅವ್ರಿಗೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರಂತೆ. ಅವ್ರು ಹೇಳ್ತಾ ಇದಾರೆ ನಾಗರಾಜ್ ಅವರು, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ ರಸ್ತೆಯಲ್ಲಿ ನಡೆಯೋ ಕಾಮಗಾರಿಗಳನ್ನ ನೋಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ. ಇಲ್ಲಿ ಅವರೇ ಬಂದಿದ್ದಾರೆ, ಮಾತಾಡಿ. ಬಂಧುಗಳೇ ನಮಸ್ಕಾರ. ನಾನು ಆಗಲೇ ಬಳೆ ವಿಚಾರಗಳನ್ನ ಹೇಳಿದೆ. ನಾವು ಇವತ್ತು ಯಾಕೆ ಈ ಕಾರ್ಯಕ್ರಮಗಳನ್ನ ಇದನ್ನ ಮಾಡ್ತಾ ಇದ್ದೀವಿ ಅಂತ ಪೊಲೀಸವರು ಇಲ್ಲಿ ಬಂದಿರೋದ್ರಿಂದ ಪೊಲೀಸವ್ರಿಗೂ ನಾನು ಹೇಳೋದು, ನಾವು ಅವ್ರಿಗೆ ಸನ್ಮಾನ ಮಾಡೋದಕ್ಕಿಂತ ಬಂದ್ವಿ. ಕಚೇರಿಗಳಲ್ಲಿ ಬರ್ತಡೇ ಆದರೆ ಅಥವಾ ಇನ್ಯಾವುದೋ ಹೊಸದಾಗಿ ಯಾರೋ ಅಧಿಕಾರಿಗಳು ಬಂದರೆ ಅಥವಾ ಅಧಿಕಾರಿಗಳು ಇಲ್ಲಿಂದ ಹೋಗೋದಾದರೆ ಜನರು, ಸಾಮಾನ್ಯ ಜನರು ಬರ್ತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಟೇಟ ಹಾಕಿ ಹಾರ ಹಾಕಿ ಇನ್ನೊಂದು ಸನ್ಮಾನ ಮಾಡಿ ಹೋಗ್ತಾರೆ. ಒದ್ದಕ ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರನ್ನ ಪ್ರೀತಿ ವಿಶ್ವಾಸದಿಂದಲೇ ಕಾಣ್ತಾರೆ. ಸನ್ಮಾನ ಮಾಡೋಕ್ಕೆ ಬಂದಾಗ ಯಾರು ನಿರಾಕರಿಸಲ್ಲ. ಸೊ ಹಾಗಾಗಿ ನಾವು ಸನ್ಮಾನ ಮಾಡೋದಕ್ಕೆ ಬರ್ತಾರೆ ಕಾರಣಕ್ಕಾಗಿ ಇಲ್ಲೇನು ಬೇರೆ ಥರದ್ದು ಆ ಸಮಸ್ಯೆ ಆಗಲ್ಲ. ಪಾಪ ಹರ್ಷ ಅವರು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದಲೇ ಕಾಣ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಇದೇನು ಪ್ರತಿಭಟನೆ ಎಲ್ಲ ಏನೂ ಅಲ್ಲ, ಹಾಗೆ ಯಾವುದೇ ಪರ್ಮಿಷನ್ ತೊಗೊಂಡು ನಾವು ಬಂದಿಲ್ಲ. ಸನ್ಮಾನ ಮಾಡೋದಕ್ಕೆ ಅಷ್ಟೇ ಬಂದಿದ್ದೀವಿ. ಅದನ್ನು ಶಾಂತಿಯುತವಾಗಿ ಮಾಡಿದ್ರೆ ಹೊಡ್ತಾ ಇದ್ದೀವಿ. ಏನೋ ಗೋಷ್ಠಿಗೆ ಹೋಗ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ನಿಮ್ಮ ವಿಚಾರಕ್ಕೆ. ಸೊ ಈಗ ನಾವು ಬಂದಿದ್ವಿ. ಪಾಪ ಅವರು ಹರ್ಷ ಅವರು ಈಗ ಎಲ್ಲೋ ಕೋರ್ಟು ಅಥವಾ ಏನೋ ಹೋಗ್ಬಿಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರಂತೆ. ಈಗ ಅವರು ಕೋರ್ಟ್ಗೆ ಹೋಗಿರೋದ್ರಿಂದ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಮತ್ತೆ ಇವರು ನಮ್ಮವ್ರು ಹೋಗಿದ್ರು ಕೋರ್ಟಿಗೆ ಹೋಗ್ಲಿ, ಇನ್ನೊಂದು ಕಡೆ ಹೋಗ್ಲಿ, ಸರ್ಕಾರಿ ಅಧಿಕಾರಿ ಮೂಮೆಂಟ್ ರಿಜಿಸ್ಟರ್ನಲ್ಲಿ ಮೆನ್ಷನ್ ಮಾಡಿ ಹೋಗಿರಬೇಕು. ಮೆನ್ಷನ್ ಮಾಡಿ ಹೋಗಿದ್ದಾರೆ, ನೋಡ್ಕೊಂಬರ್ತೀವಿ ಅಂತ ಹೋಗಿದ್ರು. ಆದರೆ ಆ ಥರದ್ದು ಯಾವುದೇ ರೀತಿಯಲ್ಲಿ ಮೆನ್ಷನ್ ಮಾಡಿ ಹೋಗಿಲ್ಲ ಅವರು ಅಂತ ಹೇಳಿದ್ರು. ಮತ್ತೆ ಪಾಪ ಅಲ್ಲಿರುವಂಥ ಅಧಿಕಾರಿಗಳು ಕೇಳಿದ್ರೆ ಅವರೇ ದೊಡ್ಡ ಮನುಷ್ಯ, ಹರ್ಷ ಅಂತ ಭ್ರಷ್ಟಾಚಾರಿನೇ ಇಲ್ಲಿ ದೊಡ್ಡ ಮನುಷ್ಯ. ಇಡೀ ದೊಡ್ಡ ಕಚೇರಿ ಅಂತ ತೋರಿಸುತ್ತಲ್ಲ, ಈ ದೊಡ್ಡ ಕಚೇರಿಗೆ ಪಾಪ ಹೆಡ್ ಮಾಸ್ಟ್ರು ಮೇಯ್ನು ಆತನೇ. ಸೊ ಆತನ ಪ್ರಶ್ನೆ ಮಾಡೋದು ನಮ್ಮ ಕೈಲಿ ಎಲ್ಲಾಗುತ್ತೆ, ನಮಗೆ ನಂಗೆ ಹೇಳ್ಬಿಟ್ಟು ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ, ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಆಗಲೇ ಹೇಳಿದಂಗೆ ಇಂಥ ದಮ್ಮು, ತಾಕತ್ತು, ಧೈರ್ಯದ ಕಾರಣಕ್ಕಾಗಿ ಮತ್ತೆ ಮಂಡ್ಯದಲ್ಲಿರ್ತಕ್ಕಂಥ ಪುಡಿ ರಾಜಕಾರಣಿಗಳನ್ನ, ಮಂಡ್ಯದಲ್ಲಿರೋ ಅಂಥ 4 MLAಗಳನ್ನ ಮತ್ತೆ ಸಚಿವರುಗಳನ್ನ, ಸಂಸದರನ್ನ ಮ್ಯಾನೇಜ್ ಮಾಡಿಕೊಂಡು, ಅವರೆಲ್ಲ ನಮಗೆ ಸುಜ್ಮಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ಭ್ರಷ್ಟಾಚಾರವನ್ನ ಮಾಡ್ತಾ, ಜನರ ಲೂಟಿಯನ್ನ ಮಾಡ್ತಾ, 100 ಕೋಟಿ 1000 ಕೋಟಿ ಅಕ್ರಮಗಳನ್ನ ಮಾಡ್ತಾ, ಹಲವಾರು ಸಾರಿ ಲೋಕಾಯುಕ್ತ ರೈಡ್ ಆಗಿದ್ರು ಮತ್ತೆ ಆತ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸ್ತಾ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭ್ರಷ್ಟಾಚಾರಿಯಾಗಿ ನಿರಂಕುಶಮತಿಯಾಗಿ ಮುಂದುವರಿತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅವರಿಗೆ ನಾವು ಸನ್ಮಾನ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಅವರು ಈಗ ಇಲ್ಲ. ನಾವು ಅವರಿಗಾಗಿ ಹರ್ಷ ಅವರ ದಮ್ಮು ಮತ್ತೆ ತಾಕತ್ತು ಮತ್ತೆ ಭ್ರಷ್ಟಾಚಾರದಲ್ಲಿ ಯಾವುದೋ ಒಂದು ರೀಲ್ಸ್ ಬರುತ್ತೆ ಕನ್ನಡದಲ್ಲಿ, ಒಂದು ಇವ್ರದ್ದು ಅಲ್ಲೊಂದು ಭ್ರಷ್ಟಾಚಾರದಲ್ಲಿ ವಿಶ್ವವಿಖ್ಯಾತಿ ಗಳಿಸುವತ್ತ
ಏನು ಇವರು ಸಾಧನೆ ಮಾಡೋದಕ್ಕೆ ಹೊರಟಿರುವಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅವರಿಗೆ ಮೈಸೂರು ಪೇಟ ಮತ್ತೆ ಇದೊಂದು ಜೆರಿ ಶಾಲು ಈ ಮಣಿ ಸರವನ್ನ ಹಾಕಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ಅವರು ಹರ್ಷ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಕಚೇರಿಯಲ್ಲಿ ಇರದ ಕಾರಣಕ್ಕಾಗಿ ಅವರೇ ನಮ್ಗೆ ಎದುರ್ಕೊಂಡು ಹೋಗಿದ್ದಾರೆ ಅಂತ ನಾನು ಭಾವಿಸ್ಕೊಳ್ಳಲ್ಲ. ಇಲ್ಲಿಯ ಸಂಸದರು, ಕೇಂದ್ರ ಸಚಿವರು ಅವ್ರಿಗೆ ಎದುರಿಲ್ಲ ಚಿಟಕಿ. ಇಲ್ಲಿ ಸಚಿವರು, ಉಸ್ತುವಾರಿ ಸಚಿವರು, ಇಲ್ಲಿಯ MLAಗಳು ಚಂದ್ರರಾಯಸ್ವಾಮಿ ಅವ್ರಿಗೆ ಎದುರಿಲ್ಲ. ಇಲ್ಲಿಯ ಮುಖ್ಯಮಂತ್ರಿ, ಡೆಪ್ಯೂಟಿ CM ಯಾರಿಗೆ ಕ್ಯಾರೆ ಅಂದಿಲ್ಲ. ಇನ್ನು KRS ಪಕ್ಷದವ್ರು ಬರ್ತಾರೆ ಅಂತ ಹೇಳಿ ಎದುರ್ಕೊಂಡು ಓಡೋಗಿದ್ದಾರೆ ಅಂತ ಹೇಳಿ ನಾನಂತೂ ಭಾವಿಸ್ಕೊಳ್ಳೋದಕ್ಕೆ ಮೂರ್ಖ ಅಲ್ಲ. ಪಾಪ ಇದ್ರೆ ಪಾಪ ಬರ್ತಾನೆ ಇದ್ರಿಲ್ಲ, ಅವರು ಇದ್ದಿದ್ರೆ ಏನ್ ಮಾಡ್ತೀರಾ ನೀವು KRS ಅವರು ಅಂತ ಬೇಕಿದ್ರೆ ನಾನು ಒಂದ್ಸಲ ನೋಡ್ಬೇಕು ಅಂತ ನನಗೆ ತುಂಬಾ ಏನು ಆಸಕ್ತಿ ಬೆಳೆದಿದೆ, ಕುತೂಹಲ, ಅವ್ರನ್ನ ನೋಡ್ಬೇಕು, ಭೇಟಿ ಆಗ್ಬೇಕು ಅಂತ. ಆದ್ರೆ ಇವತ್ತು ಅವ್ರು ಬಂದಿಲ್ಲ, ಯಾವ ಕಾರಣ ಅಂತ ಗೊತ್ತಿಲ್ಲ, ಎದ್ರುಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾನು ಭಾವಿಸಲ್ಲ. ಎದುರುವಂತ ಮನುಷ್ಯ ಆತ ಅಲ್ಲ, ನಿರ್ಲಜ್ಜ ಮನುಷ್ಯ, ಲಜ್ಜೆ ಇರುವಂತಹ ಮನುಷ್ಯ ಅಲ್ಲ, ಮಾನ ಮರ್ಯಾದೆಗೆ ಅಂಜುವಂತ ಮನುಷ್ಯ ಆತ ಅಲ್ಲ. ಹಾಗಾಗಿ ಇವತ್ತು ನಾವು ಸನ್ಮಾನಕ್ಕೆ ತಂದಿರುವಂತಹ ಪರಿಕರಗಳನ್ನ ಅವರ ಸಿಬ್ಬಂದಿಯ ಮುಖಾಂತರ ಅವರಿಗೆ ತಲುಪಿಸಿ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡೋಣ. ಹೌದಲ್ವಾ? ಓಕೆ. ಹೌದು. ಇನ್ನೇನ್ ಮಾಡ್ಬೋದು? ಯಾಕ ಮಂಡ್ಯದವ್ರಿಗೆ ಮುಂದೆ ಮಾಡೋಣ, ಅವರು ಇದ್ದಾಗಲೇ ಬಂದು ಮಾಡೋಣ ಸರ್. ಅವ್ರಿಗೆ ಇನ್ನೂ ನಾವೇನು ಕೆಲಸ ಮಾಡ್ತಾರೇನೋ, ಎಲ್ಲೂ ಹೋಗಲ್ಲ. ಆದಿ ಬೀದಿಯಲ್ಲಿ ಹಳ್ಳಿ ಹುಡುಕಿ ಚೀಮಾರಿ ಹಾಕ್ಬೇಕು ಇಂಥವ್ರಿಗೆ ಮಂಡ್ಯದವರು. ಒಳ್ಳೆಯವರಿಗೆ ಅವಾಗ ಸನ್ಮಾನ ಆಗ್ತಾರೆ. ಮಂಡ್ಯದವರು ಇಂಥವ್ರು ಆದಿ ಬೀದಿಯಲ್ಲಿ ಎಲ್ಲ ಹೋಟ್ಲಿಗೆ ಹೋಗಿ ಕಾಫಿ ಕುಡಿತಾ ಇದ್ದಾಗ ಚೀ ತೂ ನೀನ ಅನ್ಬೇಕು. ಮಂಡ್ಯದವ್ರ ಅಭಿಮಾನಿಗಳು ಇಂಥ ಬೆಸ್ಟ್ ಎಲ್ಲರೂ ಸಿಗ್ತಾರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಬೆಳಿಗ್ಗೆ ವಾಕಿಂಗ್ ಮಾಡಕ್ ಬಂದಾಗ ಚೀ ತೂ ಕಳ್ಳ ಭ್ರಷ್ಟಾಚಾರಿ ನೀನ ಅಂತ ಹೇಳಿ ನೀವೆಲ್ಲ ಚೀ ತೂ ಅಂತ ಹಾಕ್ಬೇಕು, ಮರ್ಯಾದೆ ತೆಗಿಬೇಕು. ಮಂಡ್ಯದವರು ಸಾರ್ವಜನಿಕವಾಗಿ ಯಾವ್ದಾದ್ರು ಮದುವೆ, ಇನ್ನೊಂದು ಸಾರ್ವಜನಿಕ ಸಮಾರಂಭಗಳಲ್ಲಿ ಇಂಥವ್ರು ಕಾಣಿಸ್ಕೊಂಡಾಗ ಇವರಿಗೆ ಧೈರ್ಯವಾಗಿ ಇವರ ಮರ್ಯಾದೆಯನ್ನು ಕಳಿತಕ್ಕಂಥ ಕೆಲಸವನ್ನು ಸಾರ್ವಜನಿಕವಾಗಿ ಮಂಡ್ಯ ಜನರು ಮಾಡಬೇಕು. ಇದು ಕೇವಲ ನಾವು ಇವತ್ತು ಮರ್ಯಾದೆ ಮಾಡೋದ್ರೆ ಮುಗಿಬಾರ್ದು, ಇದೊಂದು ಚಳುವಳಿ ಪ್ರಾರಂಭ ಆಗಬೇಕು, ರಾಜ್ಯದ ಎಲ್ಲೆಡೆ ಆಗಬೇಕು, ಮಂಡ್ಯದಲ್ಲಿ ಆಗಬೇಕು. ಇಂತಹ ಭ್ರಷ್ಟರನ್ನ ಸಾರ್ವಜನಿಕವಾಗಿ ಅವಮಾನಗೊಳಿಸ್ತಕ್ಕಂಥ ಇಂಥವರ ಬಂಡವಾಳವನ್ನ ಬೆತ್ತಲು ಮಾಡ್ತಕ್ಕಂಥ ಕೆಲಸವನ್ನ, ನಮ್ಮ ತೆರಿಗೆ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ನೀವೆಲ್ಲ ಮಾಡಬೇಕು. ಆ ಕೆಲಸವನ್ನ ಮಂಡ್ಯ ಜನರು ನೀವೆಲ್ಲ ಮಾಡಿ, ನಮ್ಮ ಪಕ್ಷದವರು ಆ ತರದ ಹೋರಾಟಗಳನ್ನ ಮಾಡ್ತಕ್ಕಂಥ ಜನರಿಗೆ ಶಕ್ತಿಯನ್ನ ತುಂಬಿ ಅವ್ರ ಜೊತೆಯಲ್ಲಿ ನೀವೆಲ್ಲ ಸೈನಿಕರು ಇಲ್ಲಿ ಅಂತ ಕೇಳ್ಕೊತಾ, ಈಗ ಅವರ ಕಚೇರಿಯಿಂದ ಬಂದಿರತಕ್ಕಂಥ ಆಫೀಸ್ ಸೂಪರಿಂಟೆಂಡೆಂಟ್ ನಾಗರಾಜ್ ಅವರು ಬಂದಿದ್ದಾರೆ. ನಾವು ಈಗ ಅವರಿಗೆ ಇದನ್ನ ಸನ್ಮಾನದ ಪರಿಕರಗಳನ್ನು ಅವರಿಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಎಲ್ಲ ಇಂದ ಬನ್ನಿ ಫೋಟೋ ಬಿಡಿ, ಅದೇ ಸ್ಕ್ರೀನ್ಶಾಟ್ ತಗೋ. ನೋಡಿ, ನಾವು ಹೇಳಿದ ವಿಚಾರವನ್ನು ಹೇಳಿ. ಇದಿಷ್ಟು ಇವತ್ತೊಂದು ಹೋರಾಟ ರಾಜ್ಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಜನರು ಯಾವುದಾದ ಭ್ರಷ್ಟ ಅಧಿಕಾರಿ, ಭ್ರಷ್ಟ ಸರ್ಕಾರಿ ನೌಕರ ನಿಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಮಾಡಿಕೊಡೋದಕ್ಕೆ ನಿಮ್ಮ ಬಳಿ ಲಂಚ ಕೇಳಿದ್ರೆ, ನಿಮ್ಮನ್ನ ಸತಾಯಿಸಿದ್ರೆ, ನಿಮಗೆ ಲಂಚದ ಆಮಿಷವನ್ನ ಬೇಡಿಕೆಯನ್ನ ಇಟ್ರೆ ದಯವಿಟ್ಟು KRS ಪಕ್ಷದವರ ಗಮನಕ್ಕೆ ತೆಗೆದುಕೊಂಬನ್ನಿ. ಅವರಿಗೆ ಲಂಚವನ್ನ ನಾವು ಕೊಡ್ತೀವಿ. KRS ಪಕ್ಷದವರು ಅವರಿಗೆ ಲಂಚವನ್ನ ತೆಗೆದುಕೊಂಡು ಹೋಗಿ ಅವರಿಗೆ ನಾವು ಲಂಚವನ್ನ ಕೊಟ್ಟು ನಿಮ್ ಕೆಲಸವನ್ನ ನಾವು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಈ ತರದ ಸನ್ಮಾನಗಳನ್ನ ಮಾಡೋದ್ರ ಮುಖಾಂತರ ಅವ್ರನ್ನ ಪ್ಲೀಸ್ ಮಾಡಿ ನಿಮ್ ಕೆಲಸವನ್ನ ನಾವು ಮಾಡಿಸ್ಕೊಡ್ತೀವಿ. ಅವ್ರಿಗೆ ಸನ್ಮಾನ ಮಾಡಿ, ಅಣ್ಣ ನಿಮ್ ಸನ್ಮಾನ ಮಾಡಿದ್ವಿ, ನಮ್ಮವ್ರಿಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಳ್ತೀವಿ. ಹಾಗಾಗಿ ಈ ತರದ ಕೆಲಸವನ್ನ ರಾಜ್ಯವ್ಯಾಪಿ KRS ಪಕ್ಷದ ಸೈನಿಕರು ಮಾಡಲಿದ್ದಾರೆ. ಹಾಗಾಗಿ ನಮ್ಮ ನ್ಯಾಯಬದ್ಧವಾದ ಕೆಲಸಗಳನ್ನ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಅಂಬೇಡ್ಕರ್ರು ಇವರೆಲ್ಲ ಇಷ್ಟೆಲ್ಲ ಶ್ರಮ ವಹಿಸಿ ಕಷ್ಟ ಬಿದ್ದು ತಂದುಕೊಟ್ಟಿರುವಂತಹ ಸ್ವತಂತ್ರ ಭಾರತದಲ್ಲಿ ನಾವು ಬದುಕುವಂತಹ ರೀತಿ ಇದಲ್ಲ.
ನಾವು ಎಲ್ಲ ಸ್ವಾಭಿಮಾನದಿಂದ, ಗೌರವದಿಂದ, ಹೆಮ್ಮೆಯಿಂದ ನಾವಿಲ್ಲಿ ಬದುಕಬೇಕಾಗಿತ್ತು. ಇಂಥ ಭ್ರಷ್ಟರು, ನೀಚರಿಂದ ಇವತ್ತು ದಯನೀಯ ಸ್ಥಿತಿಯಲ್ಲಿ ಬದುಕ್ತಾ ಇದೀವಿ. ಸರ್ಕಾರಿ ಅಧಿಕಾರನ ಬೇಡ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿದ್ದೀವಿ. ಒಂದು ಸಣ್ಣ ಪುಟ್ಟ ಪಾಣಿ ಖಾತೆ ಬದಲಾಯಿಸುವುದಕ್ಕೆ ವಾರಗಟ್ಟಲೆ ಕೂತ್ಕೊಂಡು ಧರಣಿ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವಿದ್ದೀವಿ. ಇದು ಬದುಕುವಂತ ರೀತಿ ಅಲ್ಲ. ಭಾರತೀಯರಾದ ನಮಗೆ ಇದು ಸರಿ ಕಾಣ್ತಾ ಇಲ್ಲ, ಸರಿ ಅಲ್ಲ. ನಮ್ಮ ಇತಿಹಾಸವನ್ನ ನೋಡಿದ್ರೆ ನಾವು ಬದುಕ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ, ಸ್ವಲ್ಪವೂ ಸರಿ ಇಲ್ಲ. ಸೊ ಹಾಗಾಗಿ ಇದನ್ನ ಬದಲಾಯಿಸಿಕೊಳ್ಳೋಣ. ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನುವ ರೀತಿಯಲ್ಲಿ ಬದುಕುವಂತಹ ಸಮಾಜವನ್ನ, ವಾತಾವರಣವನ್ನ ನಾವು ನೀವೆಲ್ಲ ಸೇರಿ ಸೃಷ್ಟಿ ಮಾಡೋಣ. ಆ ನಿಟ್ಟಿನಲ್ಲಿ ರಾಜ್ಯದ ಜನರು KRS ಪಕ್ಷದಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊತಾ ನಾವು ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಅಲ್ಲಿ ಕಟ್ಬಿಟ್ಟು ಮಾಡೋಣ ಅಲ್ಲೇ